राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेव महेश्वरा। गुरु साक्षात परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜಿ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ नमस्कार गुरुराय श्रीरंग योगी जय जय रघुवीर समर्थ कुंडली कवरदार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय श्री गुरुदेव बರ್ತದೆ ಹಲೋ ಬರ್ತಾ ಇದೆ ಗುರುಗಳೇ ಬರ್ತಾ ಇದೆ ಆಯ್ತಾಯ್ತು ಶ್ರೀಮಾತ್ರೇ ನಮಃ. ಸದ್ಗುರು ಶ್ರೀ ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಉಪಗಡ್ಡಿ ಇವರ ದಿವ್ಯ ಪಾದ ಪದ್ಮಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ ಅವರ ಸತ್ಶಿಷ್ಯರಾದ ಶ್ರೀ ಶಂಕರರಾವ್ ಅನಂತಪುರ್ ಅವರಿಗೆ ದಂಡವತ ನಮಸ್ಕಾರಗಳನ್ನು ಮಾಡುತ್ತಾ ಹಾಗೂ ನೆರೆದಿರುವ ಎಲ್ಲಾ ಸಾಧಕರಿಗೂ ಆತ್ಮಜ್ಯೋತಿಗಳಿಗೂ ಪ್ರಣಾಮಗಳನ್ನು ಮಾಡುತ್ತಾ ಇಂದಿನ ಸಮರ್ಥ ರಾಮದಾಸರ ವಿರಚಿತ ಮನಾಚ ಶ್ಲೋಕ ಅದರ ಆಖ್ಯಾನವನ್ನ ಗುರುಗಳಿಂದ ಕೇಳುವಂತವರು. ಜೈ ಗುರು. राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा। गुरुर साक्षात परब्रह्मा तस्मै श्री गुरुवे नमः। गुरुर साक्षात परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ औदुंबर निवास भक्ताभिमानी राजाधिराज श्री सद्गुरु शिव चिदंबरेश्वर गुरु महाराज की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ। शुका सारिके पूर्ण वैराग्य जानचे वशिष्ठा परिज्ञान योगेश्वराचे कवी वाल्मिका सारिका मान्य ऐसा नमस्कार माझा सद्गुरु रामदासा जय जय रघुवीर ಸಮರ್ಥ ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ ಶಾಂತಿಯೊಳು ಏಕನಾಥ ವೈರಾಗ್ಯದೊಳು ಶುಕಮುನೀತ ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ ಜಯ ಜಯ ರಘುವೀರ ಸಮರ್ಥ ಪುಂಡಲೀಕ ವರದಾರ ವಿಠ್ಠಲ್ पार्वती पतेश्वर महादेव राजाधिराज सद्गुरुनाथ महाराज की जय। श्री गुरुदेव दत्त। रामा रघुनंदन रामा रघुनंदन रामा कुलभूषणा रामा कुलभूषणा रामा रघुनंदन रामा रघुनंदन रामा जानकी पति रामा जानकी पति रामा विमलमति रामा विमलमति रामा रघुनंदन रामा रघुनंदन रामा दीनवत्सला रामा दीनवत्सला
ರಾಮ ಭಕ್ತವತ್ಸಲ ರಾಮ ಭಕ್ತವತ್ಸಲ ರಾಮ ರಘುನಂದನ ರಾಮ ರಘುನಂದನ ರಾಮದಾಸ ಮಣೆ ತುಜ ರಾಮದಾಸ ಮಣೆ ತುಜ ಅಗಮ್ಯ ಲೀಲಾ ಅಗಮ್ಯ ಲೀಲಾ ರಾಮ ರಘುನಂದನ ರಾಮ ರಘುನಂದನ 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 राजाधिराज सद्गुरुनाथ महाराज की जय। श्री गुरुदेव दत्त। ಶ್ರೀರಾಮ್ ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಆಗಿರುವಂತಹ ಶ್ರೀ ಸದ್ಗುರು ಶೇಷಾಚಲಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅಧಿದೇವತೆಯಾಗಿರುವಂತಹ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಇಂಥ ಒಂದು ಅಪೂರ್ವವಾದಂತಹ ಸಮಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರಿಗೆ, ತಾಯಂದಿರಿಗೆ ಎಲ್ಲರಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಸಮರ್ಥ ರಾಮದಾಸ ಮಹಾರಾಜರಿಂದ ವಿರಚಿತವಾಗಿರುವಂತಹ ಉಪನಿಷತ್ಗೆ ಸಮಾನವಾಗಿರುವಂತಹ ದಿವ್ಯ ಗ್ರಂಥಿಕ ಮನಾಚೆ ಶ್ಲೋಕ ಮನೋಬೋಧದ ಶ್ಲೋಕ 49 ಮತ್ತು 50 ಈ ಎರಡು ಶ್ಲೋಕದ ಕುರಿತಾಗಿ ನಾವು ನೀವುಗಳೆಲ್ಲ ಚಿಂತನೆ ಮಾಡೋದದ. ಸಮರ್ಥರು ನುಡಿಸಿದಂತಹ ವಿಚಾರವನ್ನ ನಾವು ನೀವುಗಳೆಲ್ಲ ಹಂಚಿಗೋಣ, ನಮ್ಮ ಜೀವನದೊಳಗೆ ಅದನ್ನ ಅಳವಡಿಸ್ಕೋಣ, ಮನನ ಮಾಡೋಣ, ನಿಧಿಧ್ಯಾಸಕ್ಕೆ ಹಚ್ಕೋಣ. ಮುಂದಿನ ಮೆಟ್ಲಕ್ಕೆ ನಾವು ಪರಮಾರ್ಥದೊಳಗೆ ಮುಂದಿನ ಮೆಟ್ಲಕ್ಕೆ ಏರಿ ಆ ಪರಮಾನಂದದ ಒಂದು ಅನುಭೂತಿಯನ್ನ ನಾವು ನೀವುಗಳೆಲ್ಲ ಪಡ್ಕೋಣ. ಅಂಥ ಒಂದು ಕೃಪಾ, ಅಂಥ ಒಂದು ಪ್ರೇರಣಾ ಸದ್ಗುರು ಸಮರ್ಥ ಚಂದ್ರಕುಮಾರ್ ಗುರು ಮಹಾರಾಜರಾಗಲಿ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರಾಗಲಿ ನಿಮಗ ಎಲ್ಲರಿಗೂ ನೀಡಿ ಕಾಪಾಡಲಿ ಅಂತ ಹೇಳ್ಕೊತ ಇವತ್ತ ಈ ಎರಡು ಶ್ಲೋಕದ ಬಗ್ಗೆ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಬಹಳ ಅದ್ಭುತವಾದಂತಹ ಶ್ಲೋಕ. ಈ ಒಂದು 47ನೇ ಶ್ಲೋಕದಿಂದ ಇವತ್ 49ನೇ ಶ್ಲೋಕದರೆ ಇದು, ಆದ್ರ 47ನೇ ಶ್ಲೋಕದಿಂದ 56ನೇ ಶ್ಲೋಕ ತನಕ ಅರ್ಥಾರ್ಥ 10 ಶ್ಲೋಕದೊಳಗ ಈ ಒಂದು ವಿಶೇಷವಾದಂತಹ ಶ್ಲೋಕಗಳು. ಯಾಕಂದ್ರ ನಾವು ಭಗವಂತನ ಭಕ್ತಿ ಮಾಡ್ತೇವೆ, ಸದ್ಗುರುಗಳ ಭಕ್ತಿ ಮಾಡ್ತೇವೆ, ಸಮಾಜದೊಳಗೆ ನಾವೊಬ್ರು ಶ್ರೇಷ್ಠ ಭಕ್ತರು ಅನಿಸ್ಕೋತೇವೆ, ಸಾಕಷ್ಟು ಪ್ರವಚನಾದಿಗಳನ್ನ ಮಾಡ್ತೇವೆ, ಸಾಕಷ್ಟು ಕೀರ್ತನೆಗಳನ್ನ ಮಾಡ್ತೇವೆ, ಆಮೇಲೆ ಪದಗಳನ್ನ ಅಂತೇವು, ಪೂಜಾ ನವವಿಧ ಭಕ್ತಿಗಳನ್ನು ಆಚರಿಸ್ತೇವೆ, ಇಷ್ಟೇ ಯಾಕ ನಾಮಸ್ಮರಣೆಯನ್ನು ಮಾಡ್ತೇವೆ. ಇಷ್ಟೆಲ್ಲ ಆಗಿ ಸಮಾಜದಾಗ ನಾವು ಶ್ರೇಷ್ಠ ಭಕ್ತರು ಅನಿಸ್ಕೊಂಡ್ರು ಸಹಿತ ಒಂದನ್ನ ನಾವು ಅಪೇಕ್ಷೆ ಮಾಡ್ಬೇಕು. ಸಾಧಕರಾದವರು ಸದ್ಗುರುಗಳ ಒಂದ ದೃಷ್ಟಿಯೊಳಗೆ ನಾವು ಏನಿದ್ದೆವು ಅನ್ನುವಂಥದ್ದು ಬಹಳ ಮುಖ್ಯದ. ಸದ್ಗುರುನಾಥ ಇವ ನನ್ನ ಭಕ್ತ ಅನ್ಬೇಕಾತಂದ್ರ ಗುರುನಾಥಗೆ ಏನ್ ಅಪೇಕ್ಷೆ ಅದ, ಅವ ನಮ್ಮಿಂದ ಏನ್ ಅಪೇಕ್ಷೆ ಮಾಡ್ಯಾನ ಆ ಭಕ್ತಿ ನಮ್ಮಿಂದ ಘಟಿಸ್ಬೇಕು. ಅಂತ ಭಕ್ತನ ಲಕ್ಷಣಗಳು ಹೆಂಗಿರ್ತಾವ ಅನ್ನುವಂಥದ್ದನ್ನೇ ಈ 10 ಶ್ಲೋಕಗಳೊಳಗ ಸಮರ್ಥರು ಹೇಳಿಕತ್ತಾರೆ. ಅದಕ್ಕೆ ಅವ್ರ ಏನಂತಾರ, ಪ್ರತಿಯೊಂದು ಶ್ಲೋಕದ ಕೊನೆಗೆ ಜಗೀ ಧನ್ಯತೋ ದಾಸ ಸರ್ವೋತ್ತಮಾಚ. ಜಗತ್ತಿನೊಳಗ
ಇಂಥವ್ ಮಾತ್ರ ಧನ್ಯ ಧನ್ಯ ನೋಡಪ್ಪ, ಸರ್ವೋತ್ತಮ ರಾಮಪ್ರಭುವಿನ ಸದ್ಗುರುವಿನ ದಾಸರೊಳಗ ಇವು ಧನ್ಯ ಅಂತೇಳಿ ಆ ಮ್ಯಾಲಿನ 3 ಓವಿಯೊಳಗ ಆ ಲಕ್ಷಣಗಳನ್ನ ಹೇಳ್ಕೊತ ಬಂದಾರ. ಹಿಂಗ 10 ಶ್ಲೋಕದೊಳಗುನು ಸಹಿತ ಹೇಳ್ಯಾರ. ಒಂದೊಂದೊಂದೊಂದೊಂದೊಂದು ಮನಸ್ಸು ಕೊಟ್ಟು ನಾವು ನೀವುಗಳ ಶ್ರವಣ ಮಾಡಿ ಅದನ್ನ ಜೀವನದೊಳಗ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ ಬಿಡ್ಬೇಕು. ಅದನ್ನ ಬರೀ ಕೇಳ್ಬಿಡುವಂಗಿಲ್ಲ. ಅದಕ್ಕೆ ಹೆಂಗಿರ್ಬೇಕಪ್ಪ ಸದ್ಗುರುಗಳಿಗೆ ಹೌದನ್ನಿಸುವಂತ ದಾಸ ಶಿಷ್ಯ ಹೆಂಗಿರ್ಬೇಕಂದ್ರ ಈ 49ನೇ ಶ್ಲೋಕನಾಗ ಅವ್ರಂತಾರ, ಹರೀಂ ಸದಾ ಬೋಲಣ್ಯಾ ಸಾರಿಕೆ ಚಾಲತಾ ಹೇ ಅನೇಕಿ ಸದಾ ಏಕ ದೇವಾ ಸಿಪಾಹೇ ಸಗುಣಿ ಭಜೆ ಲೇಶ ನಾಹಿ ಭ್ರಮಾಚಾ ಜಗಿ ಧನ್ಯ ತೋ ದಾಸ ಸರ್ವೋತ್ತಮಾಚ. ಜಯ ಜಯ ರಘುವೀರ ಸಮರ್ಥ. ಈ 49ನೇ ಶ್ಲೋಕನಾಗ ನೋಡ್ರಿ ಎಷ್ಟೊಂದು ಅದ್ಭುತವಾದಂತಹ ಲಕ್ಷಣಗಳನ್ನ ಅವ್ರು ನಮಗೆ ಹೇಳಿಕತ್ತಾರ. ಸದಾ ಬೋಲಣ್ಯಾ ಸಾರಿಕೆ ಚಾಲತಾ ಹೇ ಅನೇಕಿ ಸದಾ ಏಕ ದೇವಾಸಿಪಾಹೇ ಸಗುಣಿ ಭಜೆ ಲೇಸನಾಹಿ ಭ್ರಮಾಚ ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ. ಅಂದ್ರ ನುಡಿದಂತೆ ನಡೆಯುವವನು. ಸದಾ ಬೋಲಣೆಯ ಸಾರಿಕೆ ಚಾಲತಾಯಿ ಅಂದ್ರ ನುಡಿದಂತೆ ನಡೆಯುವವನು. ಅನೇಕಿ ಸದಾ ಏಕ ದೇವಾ ಸಿಪಾಯಿ ಅಂದ್ರ ಅನೇಕದಲ್ಲಿ ಒಬ್ಬ ಭಗವಂತನನ್ನೇ ನೋಡುವವನು. ಆಮೇಲೆ ಕೊಂಚವೂ ಭ್ರಮೆ ಇಲ್ಲದೆ ಸಗುಣ ರೂಪವನ್ನು ಭಜಿಸುವವನು ಆದವನೇ ಸರ್ವೋತ್ತಮ ಶ್ರೀರಾಮನ ದಾಸನು, ಅವನೇ ಜಗತ್ತಿನಲ್ಲಿ ಧನ್ಯನು ಅಂತ ಹೇಳಿ ಈ ಒಂದು ಶ್ಲೋಕ ಹೇಳ್ತದ. ಇದನ್ನ ಮತ್ತೆ ನಾವು ವಿವರಣೆ ಮಾಡ್ಕೋತ ಹೋಗೋಣಂತ. 50ನೇ ಶ್ಲೋಕದೊಳಗೆ ಏನಂತಾರಂದ್ರ, ಹರೀಂ ನಸೆ ಅಂತರಿ ಕಾಮಕಾರಿ ವಿಕಾರಿ ಉದಾಸೀನ ಜೋತಾಪಸಿ ಬ್ರಹ್ಮಚಾರಿ ನಿವಾಲಾ ಮನೀಲೇಶ ನಾಹಿ ತಮಾಚ ಜಗಿ ಧನ್ಯ ತೋ ದಾಸ ಸರ್ವೋತ್ತಮಾಚ. ಜೈ ಜಯ ರಘುವೀರ ಸಮರ್ಥ. ಈ ನೋಡ್ರಿ ಈ ಶ್ಲೋಕದೊಳಗ ಸಮರ್ಥ ಏನಂತಾರಂದ್ರ, ನಸೆ ಅಂತರಿ ಕಾಮಕಾರಿ ವಿಕಾರಿ ಉದಾಸೀನ ಜೋ ತಾಪಸಿ ಬ್ರಹ್ಮಚಾರಿ ನಿವಾಲಾ ಮನಿ ಲೇಶ ನಾಹಿ ತಮಾಚ ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ. ಇದರ ಅರ್ಥ ಇಷ್ಟೇ ಆಗ್ತದ, ವಿಕಾರಗಳನ್ನುಂಟು ಮಾಡುವ ಕಾಮವಾಸನೆ ಯಾರ ಮನಸ್ಸಿನಲ್ಲಿ ಇಲ್ಲವೋ, ಏನು ವಿಕಾರಗಳನ್ನುಂಟು ಮಾಡುವ ಕಾಮವಾಸನೆ ಯಾರ ಮನಸ್ಸಿನಲ್ಲಿ ಇಲ್ಲವೋ, ಯಾರು ವಿರಕ್ತನೂ ತಪಸ್ವಿಯೂ ಬ್ರಹ್ಮಚಾರಿಯೂ ಆಗಿರುವನೋ, ಯಾರ ಮನಸ್ಸಿನಲ್ಲಿ ಕ್ರೋಧದ ಅಂಧಕಾರವಿಲ್ಲವೋ ಅಂಥವನೇ ಸರ್ವೋತ್ತಮ ಶ್ರೀರಾಮನ ದಾಸನು, ಅವನೇ ಜಗತ್ತಿನಲ್ಲಿ ಧನ್ಯನು. ಅಂತ ಅದ್ಭುತವಾದಂತಹ ವಿಚಾರಗಳನ್ನ ಸಮರ್ಥರು ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಳಿಕ್ ಹೇಳ್ಯಾರ. ಇದನ್ನ ನಾವು ಪ್ರವಚನ ರೂಪದಿಂದ ನೀವು ಇದನ್ನ ಚಿಂತನೆ ಮಾಡ್ಲಿಕ್ಕೆ ಹತ್ತೇವು. ಆದ್ರೆ ಚಿಂತನೆ ಮಾಡಿದ್ಮೇಲೆ ನಮ್ ಕೆಲಸ ಏನಂದ್ರ ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಬೇಕಾಗ್ಯದ. ಪ್ರತಿಯೊಬ್ರು ಈ ಮನೋಬೋಧದ ಒಂದು ವಿಶೇಷತೆ ಏನದ, ನೀ ಶ್ರವಣ ಮಾಡು, ಮನಸ್ಸು ಕೊಟ್ಟ ಮಾಡಿದ್ದನ್ನ ಅದನ್ನ ಮನನ ಮಾಡ್ಕೊಂಡು ನಿನ್ನ ಮನಸ್ಸಿಗೆ ಹೇಳಂತಾರವ್ರು. ನೋಡಪ್ಪ ಅಲ್ಲಿ ಹಿಂಗ್ ಹೇಳಿದ್ರು ಸಮರ್ಥರು, ನೀ ಹೆಂಗಿದ್ದಿ, ನೀ ಇರುವುದಕ್ಕ ಅವ್ರು ಹೇಳೋದಕ್ಕ ಒಂದ್ ಅದನೋ ಇಲ್ಲೋ, ಮತ್ತ ಅವ್ರು ಹೇಳಿದಂಗ ನೀ ಇರ್ಲಿಲ್ಲ ಅಂದ್ರೆ ನಿನ್ನ ಸದ್ಗುರುನಾಥ್ ನಿನ್ಗೆ ಹೆಂಗ್ ಒಲಿತಾನ, ನಿನ್ನ ಸದ್ಗುರುನಾಥನ ಕೃಪಾ ನೀ ಹೆಂಗ್ ಪಡ್ಕೊಳಿಕ್ ಸಾಧ್ಯದ. ಹಿಂಗ ಮತ್ತೊಬ್ರನ್ನ ಕೇಳೋದು ಬೇಕಾಗಿಲ್ಲ ಅಂತಾರವ್ರು. ಇದೇನದ ಪರಮಾರ್ಥದ ವಿಷಯದೊಳಗ ಪರಮಾರ್ಥದೊಳಗ ಮತ್ತೊಬ್ಬರನ್ನ ಕೇಳುವಂತದ್ದು ಇಲ್ಲೇ ಇಲ್ಲ. ಮತ್ತೊಬ್ಬರಿಗೆ ಏನಪ್ಪಾ ಅವ್ರ ತಪ್ಪುಗಳನ್ನ ಕಂಡು ಹಿಡಿಯುವಂತದ್ದು ಪರಮಾರ್ಥದಾಗ ಇಲ್ಲೇ ಇಲ್ಲ. ಕೇವಲ ನಿನ್ನ ಉದ್ಧಾರಕ್ಕಾಗಿ ಮಹಾತ್ಮರು ಏನು ಹೇಳ ಹೋಗ್ಯಾರಲ್ಲ ಆ ಪ್ರಕಾರ ನೀ ಇದ್ದೀಯೋ ಇಲ್ಲೋ, ಇದನ್ನ ಪರೀಕ್ಷೆ ಮಾಡ್ಕೊಂಡು ನೀವು ಒಂದೊಂದೊಂದೊಂದು ಹೆಜ್ಜೆ ಮುಂದಿಟ್ರ ಮಾತ್ರ ಆನಂದ ಅನ್ನುವಂಥದ್ದು ನಮಗ ಆಗ್ತಂತಾರವ್ರು. ಇರ್ಲಿಲ್ಲ ಅಂದ್ರ ಈ ಪರಮಾರ್ಥದೊಳಗಿದ್ರು ಸಹಿತ ಆನಂದದಕ್ಕಿಂತ ಅಸಮಾಧಾನನೇ ಹೆಚ್ಚನ್ನು ಅನುಭವಿಸ್ಬೇಕಾಗ್ತದ ನಾವು. ಯಾಕಂದ್ರ ಈ ಒಂದು ಗುಹ್ಯತೆ ನಮಗ್ ಗೊತ್ತಾಗ್ಲಿಲ್ಲ ಅಂದ್ರ ಕೇವಲ ನಮ್ಮ ಹೊಗಳಿಕೆ ತೆಗಳಿಕೆ ಪ್ರತಿಷ್ಠಾ ಇವುಗಳಿಂದನೇ ನಮ್ಮ ಮನಸ್ಸು ಅಪೇಕ್ಷೆ ಮಾಡ್ತಿರ್ತ ಹೊರತಾಗಿ ಸದ್ಗುರುನಾಥ ನನಗೆ ಹೆಂಗ್ ಹೊಲ್ದಾನ, ಅವನ ಮನಸ್ಸಿಗೆ ಬೇಕಾಗುವಂಗ ನಾ ಇದ್ದನೋ ಇಲ್ಲೋ ಅನ್ನುವಂಥದ್ದು ನೋಡ್ಕೋ ಅವಕಾಶನೇ ನಾವು ತಂದುಕೊಳ್ಳುದಿಲ್ಲ. ಅದಕ್ಕೆ ಸಮರ್ಥರಂದ್ರು ನಿನ್ನ ಮನಸ್ಸಿಗೆ ಕೇಳ್ಕೊ, ಸದಾ ಬೋಲಣೆಯ ಸಾರಿಕೆ ಚಾಲತಾಯಿ.
ಮೊದ್ಲೇ 49ನೇ ಶ್ಲೋಕದ ಪೂರ್ವಾರ್ಧದೊಳಗೆ ಏನಂತಾರ ಅವರು, ಸದಾ ಬೋಲನೆ ಸಾರಿಕೆ ಚಾಲತಾಯೇ ಅನೇಕಿ ಸದಾ ಏಕದೇವಾಸಿ ಪಾಯೆ. ಒಮ್ಮೆ ನಾವು ವಿಚಾರ ಮಾಡೋಣ್ರಿ, ಇಲ್ಲಿ ತನಕ ನಾವು ಪರಮಾರ್ಥ ಮಾಡ್ಲಿಕ್ಕತ್ತೇವು, ಹೆಂಗ ಮಾತಾಡ್ತೇವ್ ಹಂಗ ನಾವ್ ಇದ್ದೇವನು. ಒಂದೇ ನಾವು ಜಗತ್ತಿಗೆ ಹೆಂಗ ಜ್ಞಾನದ ವಿಚಾರ ಆಗ್ಲಿ ಯಾವುದೇ ವಿಚಾರವನ್ನು ನಾವು ಮಾತಾಡ್ಲಿಕ್ಕತ್ತೇವಲ್ಲ ಆ ಪ್ರಕಾರ ನಾವ್ ಇದ್ದೇವನು, ಅಥವಾ ನಾವ್ ಇದ್ದದ್ದನ್ನೇ ನಾವು ಮಾತಾಡೇವನು. ನಮ್ಮ ಒಳಗೆ ಏನದಲ್ಲ ಅದನ್ನೇ ಮಾತಾಡೇವನ್ ನಾವು. ಹೊರಗೆ ಬಿಡ್ರಿ ನೀವು, ಸದ್ಗುರುಗಳ ಹಂತಲ್ಲೇ ನಾವು ಮಾತಾಡಿಲ್ಲ. ವಿಚಾರ ಮಾಡಿದ್ರ ಸದ್ಗುರುಗಳಂತಲೇ ಅವ್ರ ಸಮ್ಮುಖದಾಗೆ ನಾವು ಅತ್ಯಂತ ಉತ್ತಮರಾಗಿ ವಿನೀತ ಭಾವದಿಂದ ಅವ್ರ ಮುಂದೆ ಕೂತೇವ್ ನಾವು. ಆದ್ರೆ ಸದ್ಗುರುಗಳ ಎದುರಿಗೆ ಹೋಗಿ ಯಾವ ಶಿಷ್ಯ ನಾ ಹಿಂಗ ಮೀತವ ಅನ್ಯಾಯಿ ಅಪರಾಧಿ ಕರ್ಮಹೀನ ಮತಿ ಮಂದ ಬುದ್ಧಿ ತುಜಾಮಿ ಆಟವಿಲ್ಲ ನಾಹಿ ಕದಿ ವಾಚೆ ಕೃಪಾನಿಧಿ ಮಾಯಬಾಪ ಅಂತ ಬೇಡ್ಕೊಂಡೇವನ್ರಿ. ನಾನು ಅನ್ಯಾಯ ಇದ್ದೀನಿ, ಅಪರಾಧ ಇದ್ದೀನಿ, ನಿನ್ನನ್ನು ನಾನು ಯಾವಾಗಲೂ ಸ್ಮರಣ ಮಾಡೇ ಇಲ್ಲ. ತುಜಾಮಿ ಆಟವಿಲ್ಲ ನಾಹಿ ಕದಿ ವಾಚೆ ಕೃಪಾನಿಧಿ ಮಾಯಬಾಪ. ನನ್ನ ಹೆಂಗರ ಮಾಡಿ ನನ್ನ ಯಜ್ಞಾನ ಹೋಗಿಸಿ ಸುಜ್ಞಾನಿಯನ್ನೇ ಮಾಡು. ನಿನ್ನ ಕಡೆ ನನ್ನ ಏನಪ್ಪಾ ಅಂದ್ರ ಆಕರ್ಷಣೆ ಮಾಡಿಕೊಂಡು ನನ್ನ ಅವಗುಣಗಳನ್ನ ನೀನು ತೆಗಿ. ಯಾಕಂದ್ರ ಸಾಧಕ ಆದವ ಸದ್ಗುರುಗಳಿಂದ ಅನುಗ್ರಹಿತ ಆದ್ಮೇಲೆ ಏನೂ ಮಾಡುವುದಿರುವುದಿಲ್ರಿ. ನಮ್ಮ ಅವಗುಣಗಳನ್ನು ತೆಗೆದಿರುವುದಿಲ್ಲ, ಉತ್ತಮ ಗುಣಗಳನ್ನು ಧಾರಣ ಮಾಡ್ಕೋದಿರುವುದಿಲ್ಲ. ಕೇವಲ ಏನಿರ್ತದೆ ಅಂದ್ರೆ ಗುರುನಾಥಗೆ ನಾವು ಇದ್ದದ್ದನ್ನ ಒಪ್ಪಿಸಿ ನೀ ಹಂಗ ಮಾಡ್ತಿ ಮಾಡಪ್ಪ, ಒಟ್ಟು ನನಗ ನೀ ಒಲಿಬೇಕು. ತುಕಾರಾಮ್ ಮಹಾರಾಜರಂದ ಯಾರ ಇದನ್ನ ಮೀತವ ಅನ್ಯಾಯಿ ಹರೇ ರಾಮ ಮೀತವ ಅನ್ಯಾಯಿ ಅಪರಾಧಿ ಮೀತವ ಅನ್ಯಾಯಿ. ನಾಂತರೂ ಅನ್ಯಾಯನೇ ಇದ್ದನಪ್ಪ ಅಂತ ಹೇಳ್ತಾರ ತುಕಾರಾಮ್ ಮಹಾರಾಜರು. ಅವ್ರ ಹೆಂಗಿರ್ಬೇಕ್ರಿ? ಇಲ್ಲ. ಆದ್ರ ಅವರು ಹಂಗ ತಮ್ಮ ಒಂದು ಸ್ಥಿತಿಯನ್ನ ಅವರು ಪ್ರಕಟ ಹಿಂಗ್ ನೀವು ಮಾಡ್ರಂತಾರ ಅವರು. ನಾವ್ ಎಷ್ಟೇ ಉತ್ತಮರಂತ ತಿಳ್ಕೊಂಡಿದ್ರು ಸಹಿತ ನಮ್ಮಿಂದ ತಪ್ಪುಗಳಾಗ್ತಾವ. ಆ ತಪ್ಪು ಕ್ಷಮ ಮಾಡಿ ನನ್ನನ್ನು ಉತ್ತಮನನ್ನಾಗಿ ನೀ ಪರಿವರ್ತನ ಮಾಡಪ್ಪ ಗುರುರಾಯ ಅಂತೇಳಿ ಕೂಸ ತಾಯಿನ ಕೇಳ್ಕೊಂಡಂಗ, ಕೂಸ ತಾಯಿಯ ಮೇಲೆ ನಿರ್ಭರ ಆಗಿದ್ದಂಗ ಇದ್ರ ಮಾತ್ರ ಗುರುನಾಥ್ ಅಂತಾನ ಇನ್ ಬದ್ಲು ಮಾಡ್ಬೇಕು ನಾನು ಅಂತೇಳಿ ಅಂತಾನೆ. ಇರ್ಲಿಕ್ಕಂದ್ರ ಅವನ ಮುಂದೆ ನಾವು ಶ್ರೋತೆಗೆ ಇದ್ದು ಬಿಟ್ಟೇವಂದ್ರ ತುಕಾರಾಮ್ ಮಹಾರಾಜರು ಅಂತಾರ, नाही ऐकिले गाಯಿಲೆ गीत धरिली लाज सांडिले हित नावडे पुराण बैसले संत केली बहुत परनिंदा रामा मीतव अन्यायी अपराधी मीतव अन्यायी. ಖರೆ ಖರೆ ಬೇಡ್ಕೋಬೇಕು ನಾವು. ಖರೆ ಅಂತರಂಗದಾಗ ಹಂಗ ತಳಮಳ ಆಗ್ಬೇಕು, ವೇದನ ಆಗ್ಬೇಕು. ನಾಯಿ ಐಕಿಲೆ ಗಾಯಿಲೆ ಗೀತ. ಯಾವಾಗೂ ನಿನ್ನ ಬಗ್ಗೆ ನಿನ್ನ ಗುಣಗಾನವನ್ನು ಕೇಳಿಲ್ಲ, ನಿನ್ನ ಬಗ್ಗೆ ಹಾಡ ಹಾಡಿಲ್ಲ. ಧರಿಲಿ ಲಾಜ ಸಾಣ್ಲೆ ಈತ. ಯಾರೇ ಒಂದ್ ಹಾಡ ಹಾಡಂದ್ರು ಎರಡು ವಿಚಾರಗಳನ್ನ ಹೇಳಂದ್ರೆ ನಾಚ್ಕೊಂಡ್ ಕೂತು ಬಿಟ್ನಿ. ಧರಿ ಲಾಜ ಸಾಣ್ಲೆ ಈತ ನಾವಡೆ ಪುರಾಣ ಬಯಸ್ಲೇಸ್ ಅಂತ. ಯಾವ ಪುರಾಣ ಗಿರಾಣ ಇವ್ ಯಾವ ನನಗ್ ಇನ್ನೂ ತನಕ ಸೇರವಲ್ಲಾಗ್ಯಾವ. ಅವ್ನು ಕೇಳಿಕ್ಕೆ ನಾ ಕೂತೇ ಇಲ್ಲ. ಕೇಳಿ ಬಹುತ ಪರನಿಂದ, ಬರೇ ಮತ್ತೊಬ್ಬರ ನಿಂದ ಮಾಡುದ್ರಾಗೆ ನಂದು ಹೋಗ್ಯದ ರಾಮ. ಮೀತವ ಅನ್ಯಾಯಿ ಅಪರಾಧಿ ಕರ್ಮ ಹೀನ ಮತಿ ಬಂದ ಬುದ್ಧಿ. ನಾ ಇಂಥ ಒಂದು ಕರ್ಮ ಏನಿದ್ದೇನೆ, ನೀ ನನ್ನ ರಕ್ಷಣಾ ಮಾಡು ಅಂತೇಳಿ ಅಷ್ಟೊಂದು ಪರೋಪರಿಯಿಂದ ಸದ್ಗುರುನಾಥಗ ಅನನ್ಯವಾಗಿ ಬೇಡ್ಕೊಂಡಾಗ ಸದ್ಗುರುನಾಥನ ಅಂತಃಕರಣ ಕರಗತು ಅಂದ್ರ ಒಂದು ಕ್ಷಣದಾಗ ನಮ್ಮನ್ನು ಪರಿವರ್ತನೆ ಮಾಡಿಬಿಡ್ತಾನ. ಮಾಡೇ ನಮ್ಮಲ್ಲಿ ಕೆಟ್ಟ ವಿಚಾರಗಳು ಬರ್ಲಾರ್ದಂಗ ನಮ್ಮ ಮನಸ್ಸನ್ನೇ ಪರಿವರ್ತನೆ ಮಾಡುವಂತ ಸಾಮರ್ಥ್ಯನು ಸದ್ಗುರುನಂತಲ್ಲಿ ಅದ. ಅದಕ್ಕೆ ಇವ್ರಂದ್ರು ಸದಾ ಬೋಲನೆ ಸಾರಿಕೆ ಚಾಲತ. ಈ ಗುಣ ಅದನಪ್ಪ ನಿನ್ನಂತಲ್ಲಿ. ಮಾತಾಡ್ದಂಗ ಇದ್ದೀಯ ನೀನು,
ಅವನ್ ಜೋಡಿ ಒಂದ್ ಬೇರೆನೆ ಮಾತಾಡ್ತಿ, ಇವನ್ ಜೋಡಿನ ಒಂದ್ ಬೇರೆನೆ ಮಾತಾಡ್ತಿ. ಕೆಲವೊಬ್ರು ದೊಡ್ಡ 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 ವೇದಾಂತದ ಮಾತು ಕೆಲವೊಬ್ರು ಮುಂದ್ ಮಾತಾಡ್ತಿ, ಕೆಲವೊಬ್ರು ಪ್ರಪಂಚದಾಗ ಭಯಂಕರ ಸಡ್ ಹೊಡೆದು ಪ್ರಪಂಚ ಮಾಡಿದವ್ರ ಗತೆ ಮಾತಾಡ್ತಿ. ಇಷ್ಟೆಲ್ಲಾ ಮಾತಾಡಿದ್ರು ಸಹಿತ ಒಬ್ಬನ್ ಹೊಗಳ್ತಿ, ಹೊಗಳು ಹೊತ್ನ್ಯಾಗ ಅವನ್ನ ಹೆಂಗಾರ ಮಾಡಿ ಕೆಳಗ್ ಜಗ್ಗಬೇಕಂತ ಪ್ರಯತ್ನ ಮಾಡ್ತಿ. ಎಷ್ಟು ನಿನ್ನ ಮನಸ್ಸನ್ನ ಎಷ್ಟು ಅದನ್ನು ಆ ಕಡೆ ಇರೋದೊಂದು ಬೇರೆ, ಮಾತಾಡೋದೊಂದು ಬೇರೆ, ವಿಚಾರ ಮಾಡೋದೊಂದು ಬೇರೆ. ಈ 3 ಟೈಪ್ನ್ಯಾಗ ನಿನ್ನ ಮನಸ್ಸು ಓಡಾಡ್ಲಿಕ್ಕತ್ತದ. ನೀ ಇರುದರೆ ಏನಿದ್ದೀಪ ಹಂಗಾರ ನೀನು. ಸದ್ಗುರುಗಳಂತಾರ ಇರುದರೆ ಏನಿದ್ದಿ ಅದನ್ನರೇ ನನ್ನ ಮುಂದೆ ಹೇಳು, ನಾನು ನಿನ್ನ ತಾಯಿ ಇದ್ದೀನಿ ಅಂತಂತಾರ ಸದ್ಗುರುನಾಥ. ಹೇಳುದಿಲ್ಲ ಗುರುನಾಥನ ಮುಂದೆ ಅಗದಿ ಉತ್ತಮರಾಗಿ ನಟನಾ ಮಾಡ್ಕೋತ ಏನ್ ನೋಡ್ಬೇಕು ನಮ್ದು ಎಲ್ಲರೂ ಚೇಂಜ್. ನಾಟಕ ಇದೊಂದ್ ನಮನಿ ನಾಟಕ ಮಾಡ್ಕೋತ ಹೊಂಟ್ ಬಿಟ್ಟೇವಂದ್ರ ಸದ್ಗುರು ಅಂತಾನ, ನೀ ಜಗತ್ತಿನ ಮಳ್ಳು ಮಾಡ್ಬೋದು, ನನ್ನ ಹೆಂಗ್ ಮಳ್ಳು ಮಾಡ್ತೀವಂತ. ಜಗತ್ತಿನ ನೀ ಮಳ್ಳು ಮಾಡ್ಬೋದು, ಏನೇನೋ ಮಾಡಿ, ನನ್ನ ಮಳ್ಳು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕ ನೀ ಏನ್ ಮಾಡಿ ಇವತ್ತಿನ ತನಕ ಜಾಲೇತೆ ಜಾಲೆ ನೇಣಪಣೆ ಜಾಲೇತೆ ಜಾಲೆ ಜಾಲೇತೆ ಹೋವುನಗೇಲಿ. ಇಲ್ಲಿ ತನಕ ಏನಾಗ್ಯದ ಆಗಿದ್ದು ಆಗಿ ಹೋಗ್ಬಿಟ್ಟದ. ಜಾಲೇತೆ ಹೋವುನಗೇಲಿ ಆತ ತರಿ ವರ್ತಲೆ ಪಾಯಿಜೆ ನೇಮಸ್ತ. ಇನ್ನರೆ ನೀ ನೇಮದಿಂದ ಚಂದಗೆ ಒಳಗೆ ಹೆಂಗಿದ್ದಿ ಹಂಗ ನೀವು ಹೊರಗಿರು. ಒಳಗಿದ್ದಂಗ ಹೊರಗಿದ್ದು ಬಿಡು ಸ್ವಚ್ಛ. ಈ ಪರಮಾರ್ಥದೊಳಗೆ ಏನದಲ್ಲ ಪಾರದರ್ಶಕತೆ ಬೇಕಂತಾರ. ನೀ ಇದ್ದಂಗಿದ್ದು ಬಿಡು, ಇದ್ದಂಗಿರೋ ಸಿದ್ದೇಶ್ವರ, ಇದ್ದದ್ದನ್ನ ತೋಡ್ಕೊಂಡು ಬಿಡು. ಸದ್ಗುರು ಅಂತಾರ ಇವನು ಬದಲು ಮಾಡ್ಬೇಕಂತೇಳಿ. ನೀ ಬದಲಾದಾರ ಗತೆ ಇದ್ದಂದ್ರ ನನ್ ಮುಂದ್ ನಾಟಕ ಮಾಡ್ಲಿಕ್ಕತ್ತಾನ, ಇವ ಹಂಗೆ ಇರುವಲ್ಲ ಯಾಕಂತೆ ಸದ್ಗುರುನಾಥ್ ನಮ್ ಕೈನೇ ಬಿಟ್ಟು ಬಿಡ್ತಾನ. ಅದಕ್ಕ ಈಗ ಅವ್ರ ಏನಂದ್ರು, ಸದಾ ಬೋಲಣೆ ಸಾರಿ ಸಾಧಕ ಹೆಂಗಿರ್ಬೇಕಪ್ಪ, ಎಷ್ಟ್ ಮಾತನ್ನೇ ಕಡಿಮೆ ಮಾಡಂತಾರ. ಬೇಕಂದ್ರ ನೀ ಬಹಳ ಮಾತಾಡೋ ಅವಶ್ಯಕತೆನೇ ಇಲ್ಲ, ದೊಡ್ಡ ದೊಡ್ಡ ಮಾತಾಡೋ ಅವಶ್ಯಕತೆನೇ ಇಲ್ಲ, ಬೇರೆ ಬೇರೆ ಭಾಷಾ ಉಪಯೋಗ ಮಾಡುವಂತ ಅವಶ್ಯಕತೆ ಇಲ್ಲ, ಉತ್ತಮರಿಗೆ ಏನಪ್ಪಾ ಅವ್ರಿಗೆ ಉಪದೇಶ ಮಾಡುವಂತ ಅವಶ್ಯಕತೆನೂ ಇಲ್ಲ, ಏನು ಇಲ್ಲೇ ಇಲ್ಲ. ಕೇಳ್ತೀನಿ ಅಂತೇಳಿ ಪ್ರೇಮದಿಂದ ಇದು ಮಾಡಿದ್ರೆ ನಿನಗ ಗುರುನಾಥ ಕೊಟ್ಟಂತ ಅನುಭವವನ್ನು ಹಂಚ್ಕೋ. ಇರ್ಲಿಕ್ಕಂದ್ರೆ ನೀನಾಗಿ ಹೋಗಿ ನಾ ಹೇಳತ್ತನಂತೇಳಿ ದೊಡ್ಡ ದೊಡ್ಡ ಮಾತು ಹೇಳಿ ಒಳಗ ಅದೇನು ಇರುವುದಿಲ್ಲ. ಸಮರ್ಥರಂತಾರ ಅದ್ವೈತ ನಿರೂಪಣೆಯಾಗ ಆದ ವಕ್ತ. ಒಬ್ಬೊಬ್ರು ಹೆಂಗಿದ್ದಾರಂದ್ರ ಪರಮಾರ್ಥದೊಳಗ ಗುರುಸ್ಥಾನದಾಗ ಹೋಗ್ಯಾರ ಕರೆ. ಈಗ 5ನೇ ದಶಕದೊಳಗ ಗುರು ಸದ್ಗುರು ಅಸದ್ಗುರು ಅಂತೇಳಿ ಎರಡು ಲಕ್ಷಣನು ದಾಸಬೋಧನೊಳಗ ಸಮರ್ಥರು 5ನೇ ದಶಕನಾಗ ಗುರು ಲಕ್ಷಣದ ನಿರೂಪಣದೊಳಗೆ ಹೇಳ್ತಾರ ಅವ್ರು. ಅದ್ರಾಗ ಅಂತಾರ ಅವ್ರು ಕೆಲವೊಬ್ರು ಸದ್ಗುರು ಅಂತ ಹೆಸರದ ಖರೆ ಅವ್ರು ಹೆಂಗಿದ್ದಾರಂದ್ರ ಅದ್ವೈತ ನಿರೂಪಣೆ ಆಗಾದ ವಕ್ತ. ಯಾರ್ಯಾರ ಮುಂದೆ ಕೂತ್ರ ಅದ್ವೈತ ಸಿದ್ಧಾಂತನೇ ಹೇಳಲಿಕ್ಕೆ ಶುರು ಮಾಡಿಬಿಡ್ತಾರ. ಏನ್ರಿ ಆ ನಿರ್ಗುಣ ಪರಬ್ರಹ್ಮನ ಬಗ್ಗೆ ಇದ್ರ ಬಗ್ಗೆ ಅದನ್ನೆಲ್ಲ ಹೇಳ್ಕೊತ ಹೋಗ್ಬಿಡುದು. ಅದ್ವೈತ ನಿರೂಪಣೆ ಅಗಾಧ ರೀತಿಯಿಂದ ಹೇಳುದು, ಮತ್ ಹಿಂಗೇನಲ್ಲ, ಅಗಾಧ ರೀತಿಯಿಂದ ನಾ ಏನ್ ಆ ಸ್ಥಿತಿಗೆ ಹೋಗಿ ಮುಟ್ಟಿನ ನಂಗೆ ಹೇಳುದು. ಬರೀ ವಿಷಯ ಇಲ್ಲೋಲ್ಲಂಗತ, ಆದ್ರೆ ತಾ ಮಾತ್ರ ವಿಷಯದಿಂದ ಹೊರಗೆ ಬಂದಿರುವುದಿಲ್ಲ. ಏನ್ ಇಲ್ಲಿ ಹೇಳುದು ಅಲ್ಲಿ ಬದ್ನಿಕಾಯಿ ತಿನ್ನೋದು. ಏನ ಮತ್ತೆ ಪರಿ ವಿಷಯ ಲೋಲಂಗತ ಐಚಿಯ ಗುರುಚೇನಿ ಸಾರ್ಥಕತಾ ಹೋಣಾರ ನಾಯಿ ಅಂತಾರ ಸಮರ್ಥರು. ಇಂಥ ಗುರುಗಳಿಂದ ನಿನಗ್ ಸಾರ್ಥಕತೆ ಆಗುದಿಲ್ಲ. ಇಂಥ ಗುರುಗಳು ದುಡ್ಡು ಗೊಬ್ಬರ ಸಿಕ್ಕರು ಸಹಿತ ಒಗದು ಬಿಡಂತಾರ ನೋಡ್ರಿ. ಶಿಷ್ಯಾಸ ನ ಲಾವಿತಿ ಸಾಧನ ನ ಕರಿವಿತಿ ಇಂದ್ರಿಯ ದಮನ ಐಶ್ಯ ಗುರು ಅಡಿಕ್ಯಾ ಚೇತಿನ್ ಮಿಳಾಲೆ ತರೀಟ ಕಾವ್ಯ. ಶಿಷ್ಯರಿಗೆ ಸಾಧನಾ ಮಾಡ್ಲಿಕ್ಕೆ ಹಚ್ಚುದಿಲ್ಲ. ಬರೇ ಏನಪ್ಪಾ ಅಂದ್ರೆ ಶಿಷ್ಯನ ವಿತ್ತವನ್ನ ಅಪಹಾರ ಮಾಡೋದ್ರಾಗೆ ಇವನ್ ಲಕ್ಷ್ಯ ಇರ್ತದ. ಇವನ್ ಎಷ್ಟದ ಪಗಾರ, ಎಷ್ಟಿದು ಅದ, ಅದನ್ನು ಕೊಡ್ಸು, ಇದನ್ನ ಕೊಡ್ಸು, ಅದನ್ನ ಮಾಡಿಸು, ಇದನ್ನ ಮಾಡಿಸು. ಬರೇ ಏನಪ್ಪಾ ಅಂದ್ರೆ ಶಿಷ್ಯನ ವಿತ್ತವನ್ನ ಅಪಹರಣ ಮಾಡೋದು ದೃಷ್ಟಿ ಇಟ್ಟುಕೊಂಡ ಮಾತ್ರೆ ಅಗಾಧ ಏನಪ್ಪಾ ಅಂದ್ರ ಅದ್ವೈತದ ವಿಚಾರಗಳನ್ನು ಮಾತಾಡಿ ವಿಷಯ ಲೋಲಂಗತನಾಗಿದ್ರೆ ಜಗತ್ತಿನಲ್ಲಿ ಏನಾಗಿಬಿಡ್ತ ಅಂದ್ರ ಆ ಒಂದು ಸ್ಥಾನಕ್ಕೆ ನಾವೇ ಕೂತ್ಕೊಂಡು ಚುಚ್ಚಿ ತಂದಂಗ. ಅದಕ್ಕೆ ನೀ ಸದ್ಗುರುನ ಅನಿಸ್ಕೋಬೇಡ, ಗುರುನ ಅನಿಸ್ಕೋಬೇಡ, ಏನೂ ಅನಿಸ್ಕೋಬೇಡ, ನೀ ತುಂಬಿದ್ ಬಿಡು. ಏನ್ರಿ ನೀನು ನಿನ್ನ ಸದ್ಗುರುವಿನ ಅತ್ಯಂತ ನಿಷ್ಠಾವಂತ ಶಿಷ್ಯ ಆದಂದ್ರ ಸಮಾಜದೊಳಗ ನಿನ್ನನ್ನ ಆ ಜನರು ಗುರುಸ್ಥಾನದಾಗ ನೋಡ್ತಿರ್ತಾರ. ನೀನೇ ಅಲ್ಲಿಕ್ ಹೋಗ್ಬೇಡ, ನೀನೇ ಶ್ರೀ 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 ಹಚ್ಕೋಬೇಡ, ಸದ್ಗುರು ಅಂತ ಹಚ್ಕೋಬೇಡ. ನೀ ಹೆಂಗಿರು ಅಂದ್ರ ಸಶಿಷ್ಯನಾಗಿರು. ಸದ್ಗುರುವಿನ ಶ್ರೇಷ್ಠ ಶಿಷ್ಯತ್ವವನ್ನು ನೀನು ಪಾಲಿಸು. ಜಗತ್ ನಿನ್ನ ಗುರುಸ್ಥಾನದಾಗ ನೋಡ್ತಿರ್ತದ. ನಮ್ಮ ಮಹಾರಾಜರ್ರಿ ರಂಗರಾವ್ ಮಹಾರಾಜರು ನಿರ್ಯಾಣ ಆಗುವತ್ನಾಗ ವಿಲ್ ಬರ್ದಿದ್ರು. ಅವ್ರು ಏನ್ರಿ ವಿಲ್ ಬರ್ದಿದ್ರು. ಆ ವಿಲ್ನ್ಯಾಗ ಎಲ್ಲ ಏನ್ ಬರೋದು ಅದನ್ನೆಲ್ಲ
ತಮ್ಮ ಶಿಷ್ಯನ ಹೆಸರ್ಲಿ ಅಂದ್ರ ಇದು ಮಾಡಿ ಹಚ್ಚೆ ಅವ್ರೇನ್ ಅಂದಿದ್ರು, ಇಂತಿ ತಳಗ ಬರಿತೇವೆ ನೋಡ್ರಿ ನಾವು, ಇಂತಿ ಅಂತೇಳಿ. ಇಂತಿ ಆಧ್ಯಾತ್ಮ ಚಿಂತಕ, ಗುರು ಅಲ್ರಿ, ಲಕ್ಷ ಕೊಡ್ರಿ ನೀವು. ಇಂತಿ ಆಧ್ಯಾತ್ಮ ಚಿಂತಕ ರಂಗು ಯಲಗುರ್ತ್ ಕುಲಕರ್ಣಿ. ರಂಗನಾಥ್ ಅವ್ರ ಹೆಸರ, ಅವ್ರ ರಂಗುನಿ ಅಂತ ಅಂತಿದ್ರಲ್ಲ ಅವಾಗ, ಅದಕ್ಕೆ ರಂಗು. ಅವ್ರ ತಂದೆಯ ಹೆಸರು ಯಲಗುರ್ದ ಕುಲಕರ್ಣಿ. ಇಂತಿ ಆಧ್ಯಾತ್ಮ ಚಿಂತಕ ರಂಗು ಯಲಗುರ್ದ್ ಕುಲಕರ್ಣಿ. ಏನಿದು ನಿರ್ಯಾಣ ಆಗೋ ಟೈಮ್ದಾಗ್ರಿ ಪ್ರಬಲವಾದ ವೈರಾಗ್ಯ ಹೊಂದಿದಂತವ್ರು, ಅಂತ ಒಂದು ಬ್ರಹ್ಮ ಸ್ವರೂಪದಾಗ ನೆಲೆ ನಿಂತವ್ರು ಇದನ್ನ ಬರೀತಾರ ಅಂದ್ರೆ ಎಂಥ ಒಂದ ಇದು ಇರ್ಬೇಕು ವಿಚಾರ ಮಾಡ್ರಿ. ಏನು ಇರುದಿಲ್ಲ, ಹಿಂದ್ ಅಕ್ಷರಿ ಹಚ್ಕೊಂಡ್ ಬಿಟ್ಟಿರ್ತೀವಿ ನಾವು. ಏನ್ರಿ ಮತ್ ನಮ್ಮನ್ನ ಗುರು ಅಂತೇ ಕರಿಬೇಕು. ಹಂಗೆ ಬಂದ್ ಏನ್ರಿ ಹೆಸರುಗೊಂಡ್ ಕರೆದ್ರಂದ್ರೆ ಮತ್ತೊಂದ್ ತಿರುಗಿ ಆ ಕಡೆ ಹೋಗ್ಲಿಕ್ಕೆ ಒಲ್ಲೆ ಆಗಿಬಿಡ್ತದ ನಮಗ. ಏನ್ ಮನ್ನಿಸರ ಗುರು ಅಂದಿದ್ರು, ಈಗ ಹಾಗೆ ಹೆಸರುಗೊಂಡ್ ಕರೀತಾರ ನೋಡಂತೇಳಿ. ಅಂದ್ರ ನಾವು ಎಷ್ಟು ಒಂದು ಅಲ್ಪ ವಿಚಾರನಾಗಿದ್ದೆವು. ಅದಕ್ಕೆ ಅವ್ರಂದ್ರು ಸದಾ ಬೋಲನೆಯ ಸಾರಿಕೆ ಚಾಲ. ನೀ ಮಾತು ಕಡಿಮೆ ಮಾಡಿಬಿಡು. ಎಷ್ಟು ಮಾತು ಕಡಿಮೆ ಮಾಡ್ತಿ ಅಷ್ಟು ಮತ್ತೊಬ್ಬರಿಂದ ಪ್ರತ್ಯುತ್ತರ ಕಡಿಮೆ ಬರ್ತಾವ. ಹೌದಲ್ರಿ? ನಮ್ಮನ್ನು ಗುರ್ತು ಹಿಡಿದವ್ರಿಗೆ ಕಠಿಣ ಆಗ್ತದೆ. ಮೌನ ಇದ್ರಿ ಅಂದ್ರೆ ಯಾರು ಗುರ್ತು ಹಿಡ್ಲಿಕ್ಕೆ ಆಗುದಿಲ್ಲ. ಮಾತಾಡಿ ಕೆಡಿಸ್ಕೊಂಡ್ ಬಿಡ್ತೀವ್ರಿ ನಾವು. ಅದಕ್ಕ ಮಾತೇ ಕಡಿಮೆ ಮಾಡಿಬಿಡು. ಮಾತಾಡಿದ ಅದ್ವೈತ ತತ್ವವನ್ನ, ಆಧ್ಯಾತ್ಮಿಕ ತತ್ವ ವಿಚಾರಗಳನ್ನ ಗುರುಬಂಧುಗಳ ಜೊತೆ ಮಾತಾಡು. ಪ್ರಪಂಚಕ್ಕೆ ವ್ಯಾಮೋಹತೆ ವಿಷಯ ಸುಖದೊಳಗೆ ಲೋಲಾಡವ್ರ ಜೊತೆ ನೀನು ಆಧ್ಯಾತ್ಮದಲ್ಲಿ ಹೋಗ್ಬೇಡ. ಅಂತ ಒಂದು ನಿಷ್ಠಾವಂತ ಸದ್ಗುರು ಸಾಧಕರ ನಿನಗೆ ಗಂಟು ಬಿದ್ರಂದ್ರ ಸಾಧಕರ ಜೊತೆ ನೀನು ಏಕ್ದಮ್ ಏನಪ್ಪಾ ಅಂದ್ರೆ ಮನಸ್ಸು ಬಿಚ್ಚಿ ಹಂಚ್ಕೊಂಡ್ಬಿಡು. ನಿನ್ನ ಅನುಭವಗಳನ್ನ ಹಂಚ್ಕೋ. ಅವ್ರ ಅನುಭವಗಳನ್ನು ನೀನು ಕೇಳು. ನೀನು ಅದನ್ನ ಏನಪ್ಪಾ ಅಂದ್ರ ಆ ಸ್ಥಿತಿಗೆ ಹೋಗಿ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಿರು. ಇದು ಸಾಧಕರ ಕೆಲಸ ಇರ್ತದ. ಎರಡನೇ ಇದ್ರಾಗ ಅಂತಾರ ಅವರು, ಅನೇಕಿ ಸದಾ ಏಕದೇವಾಸಿಪಾಯೆ. ಇದು ಅಂತೂ ಬಹಳ ಅಂದ್ರೆ ಏನು ಅದ್ಭುತವಾದಂತ ಒಂದು ಲಕ್ಷಣ ಇದು. ಏನ್ರಿ? ಅನೇಕಿ ಅಂದ್ರ ಅನೇಕತೆಯಲ್ಲಿ ಏಕತೆಯನ್ನ ಕಾಣೋದು. ಅನೇಕತೆಯಲ್ಲಿ ಪರಬ್ರಹ್ಮ ಒಬ್ಬನೇ ಇದ್ದಾನ. ಏಕ ನಿಶ್ಚಳ ಏಕ ಚಂಚಳ. ನಿಶ್ಚಳದೊಳಗೂ ಅವನೇ ಇದ್ದಾನ, ಚಂಚಳದೊಳಗೂ ಅವನೇ ಇದ್ದಾನ. ಯಾವಾಗ ನಿಶ್ಚಲ ಪರಬ್ರಹ್ಮನಲ್ಲಿ ಸಂಕಲ್ಪ ಉದ್ದೇಶ ಸೃಷ್ಟಿ ರಚನಾ ಆತು, ಮೂಲ ಮಾಯೆ ಉತ್ಪನ್ನ ಆದ್ಲು. ಮೂಲ ಮಾಯೊಳಗೆ ಗುಣಮಾಯೆ, ಗುಣಮಾಯೊಳಗೆ ಅವಿದ್ಯಮಾಯೆ, ಅವಿದ್ಯಮಾಯೊಳಗೆ ಪಂಚಭೂತಗಳು ನಿರ್ಮಾಣ ಆಗಿ 4 ಪ್ರಕಾರದ ಜೀವಿಗಳೇನು ಉತ್ಪತ್ತಿ ಆದವು. ಆ 4 ಪ್ರಕಾರದಾಗ ನಾವು ಬರ್ತೇವೆ. ನಮ್ಮ ಎಲ್ಲದರೊಳಗೂ ಏನದ ಅಂದ್ರ ಅಜ್ಞಾನ ಅನ್ನುವಂಥದ್ದು ಅದನ್ನೇ ಅದ. ಅನೇಕತೆ ಒಳಗೂ ಸಹಿತ ನಮ್ಮಲ್ಲಿಯೂ ಸಹಿತ ಗುರುನಾಥನ ಒಂದು ಸ್ವರೂಪದ. ಅದಕ್ಕ ಎಲ್ಲಿ ನೋಡಿದಲ್ಲಿ ಅನೇಕ ಏನು ಕಾಣಿಸ್ತಾ ಅಲ್ಲೆಲ್ಲ ನಿನ್ನ ಗುರುವಿನ ಒಂದು ಸ್ವರೂಪದ, ನಿನ್ನ ಗುರುವಿನ ಒಂದು ವಾಸದ ಅಂತ ತಿಳ್ಕೊಂಡ್ರ ಎಲ್ಲರನ್ನು ನೀನು ಅಂತ ಒಂದು ಪ್ರೇಮದಿಂದ ಭಕ್ತಿಯಿಂದ ಅವ್ರ ಜೋಡಿ ನೀವು ವ್ಯವಹಾರ ಮಾಡಂತಾರ. ಬರೇ ನಿನ್ನ ಗುರುವಿನ ಒಂದು ಭಾವಚಿತ್ರದೊಳಗಷ್ಟೇ ಸದ್ಗುರು ಇದ್ದಾರ ಅಂತ ತಿಳ್ಕೊಬೇಡ, ಎಲ್ಲಾ ಕಡೆ ಇದ್ದಾನ. ಇಷ್ಟೇ ಅಲ್ಲ, ಅನಂತ ಏನಪ್ಪಾ ಅಂದ್ರ ಅನಂತ ದೇವಾಚ ಗಣನ ಕೋಣಕರಿ ಅಂತ ಎಷ್ಟು ದೇವರುಗಳು ಮಾಡ್ಕೊಂಡೇವ ಅಂದ್ರೆ ನಾವು ಕೆಲವೊಬ್ರಿಗೆ ಪೂಜೆ ಮಾಡ್ಲಿಕ್ಕೆ ಬೇಸರ ಆಗ್ಲಿಕ್ಕೆ ಹತ್ತದ. ಯಾಕಂದ್ರೆ ಅಷ್ಟು ಎಲ್ಲಿ ಹೋಗ್ತೇವೆ, ಕ್ಷೇತ್ರಕ್ಕೆ ಹೋಗಿ ಒಂದೊಂದು ತಗೊಂಡ್ ಬರ್ತೇವ, ಅದ್ ದೇವ್ರಂತೇಳಿ ಪೂಜೆ ಮಾಡ್ತೇವೆ. ಒಮ್ಮೆ ಪೂಜೆ ಮಾಡಿದ್ಮೇಲೆ ಬಿಡ್ಲಿಕ್ಕೆ ಆಗುದಿಲ್ಲ. ಏನ್ರಿ? ಅದಕ್ಕ ಆ ಎಲ್ಲಾ ದೇವರೊಳಗೂ ನಿನ್ನ ಗುರು ಇದ್ದಾನಂತ ತಿಳ್ಕೊರ್ಲ ನೀನು. ಅಂದ್ರೆ ನೀ ಅರ್ಚನೆ ಭಕ್ತಿ ಮಾಡುವ ಹೊತ್ನ್ಯಾಗ, ಪೂಜೆ ಮಾಡುವ ಹೊತ್ನ್ಯಾಗ ನಿನ್ನ ಭಾವ ಹೆಂಗಿರ್ತದ ಅಂದ್ರ ಎಲ್ಲರಲ್ಲಿ ನನ್ನ ಗುರುವಿನನ್ನೇ ಪೂಜೆ ಮಾಡ್ಲಿಕ್ಕತ್ತೀನಿ. ಸಣ್ಣವರು, ದೊಡ್ಡವರು, ಬಡವರು, ಶ್ರೀಮಂತರು ಎಲ್ಲರೊಳಗೂ ನನ್ನ ಗುರುವಿನ ಒಂದು ವಾಸದ ಅಂತ ತಿಳ್ಕೊಂಡು ಎಲ್ಲರ ಜೋಡಿ ಪ್ರೇಮದಿಂದ ಇದ್ದೆ ಅಂದ್ರೆ ನಿನಗ ಜಗತ್ತಿನಿಂದ ಸಿಗುವಂತ ಪ್ರೇಮವನ್ನು ನಿನಗೆ ಒಬ್ಬಗೆ ತಗೊಳಿಕ್ ಆಗುದಿಲ್ಲ. ಇಳಿಸಲಾರದಷ್ಟು ಪ್ರೇಮ ಸಿಗ್ತದ ನಮಗ್ ಪ್ರೇಮ ಮಾಡೋದು ಗೊತ್ತಿಲ್ಲ, ಮಂದಿ ಅಷ್ಟೇ ನಮಗ್ ಮಾಡ್ಬೇಕಂತೇವ್. ಹಂಗ್ಯಾಂಗ್ ಮಾಡ್ತಾರೆ ಹೇಳ್ರಿ ನೋಡಿ. ನಾವ್ ಎಲ್ಲರನ್ನು ಪ್ರೇಮ ಮಾಡಿದಾಗ ಆ ಎಲ್ಲರಿಂದ ಸಿಗುವಂತ ಪ್ರೇಮ ಏನದಲ್ಲ ಅದನ್ನ ನಾವು ಒಬ್ಬರೇ ತಗೊಳಿಕ್ ಆಗುದಿಲ್ಲ. ಯಾಕಂದ್ರ ಅಂತ ತುಂಬಿ ಬಂದ್ ಬಿಡ್ತದ. ಎಷ್ಟೋ ಸರಿ ನೋಡ್ರಿ ನಮಗೆಲ್ಲಾ ಹಿಂಗ ಅನಿಸ್ತದಲ್ಲ, ನಾವು ಪ್ರೇಮ ಮಾಡಿದ್ದೆ ನಿಜವಾಗಿತ್ತಂದ್ರ ನೀವೆಲ್ಲರೂ ಈಗ ನೀವೇ ನೋಡ್ರಿ, ಈಗ ನೀವೇ ನಮ್ನೇನ್ ನೋಡಿಲ್ಲ ಏನಿಲ್ಲ, ಆದ್ರೂ ಸಹಿತ ಈ ಒಂದು ಸಂಬಂಧ ಸದ್ಗುರುನಾಥ್ ಬೆಳೆಸಿಕೊಟ್ಟ ಎಷ್ಟು ಪ್ರೇಮ ನಮಗ ನಿಮಗ ಅಂತೇಳಿ. ಈಗ ಒಂದ್ ತಿಂಗಳು ಸನಿಕೆ ಆಗಿರ್ಬೇಕು ನಮಗ ನಿಮಗ ಭೇಟಿ ಆಗ್ಲಾರ್ದ. ಇವತ್ತ ಇಷ್ಟ ಆನಂದ ಆಗ್ಲತ್ತದ. ಯಾವಾಗ ಇವತ್ ಲೈಟ್ ಹೋದಾಗ ನನಗನಸ್ತು ಬರ್ತಾವ ಇಲ್ಲಪ್ಪ ಅಂತೆಲ್ಲ ರೆಡಿ ಹಾಕೊಂಡು ಸುಮ್ ನಮಸ್ಮರಣೆ ಮಾಡ್ಕೋತ ಕೂತೆ.
ಬಂದು ನಮಗೆ ನಿಮಗೆ ದರ್ಶನ ಸಮರ್ಥ ಮಾಡಿಸಿದ್ರು. ಇದೊಂದು ದೊಡ್ಡ ಏನಪ್ಪಾ ನಿಮ್ಮೆಲ್ಲರ ಪ್ರೇಮನೆ ಕರೆ. ಅದಕ್ಕ ಪ್ರೇಮ ಸುಖ ದೇಯಿ, ಪ್ರೇಮ ಸುಖ ದೇಯಿ, ಪ್ರೇಮೇ ವಿಣ ನಾಯಿ ಸಮಾಧಾನ ಅಂತ ಏಕನಾಥ್ ಮಹಾರಾಜರಂತಾರ. ಆ ಪ್ರೇಮದ ಸುಖ ಕೊಡಪ್ಪ ನನಗ, ಪ್ರೇಮದ ಸುಖ. ನೀವು ಮಾಡುವಂತ ಪ್ರೇಮ, ನಾನು ಮಾಡುವಂತ ಪ್ರೇಮ, ಜಗತ್ತು ನಮ್ಮನ್ನು ಮಾಡುವಂತ ಪ್ರೇಮ, ಜಗತ್ತಿನ ನಾವು ಮಾಡುವಂತ ಪ್ರೇಮ, ಈ ಪ್ರೇಮದ ವಿನಿಮಯ ಏನದಲ್ಲ, ಇದ್ರೊಳಗಿರುವಂತ ಒಂದು ಸುಖನೇ ಸುಖ ಅಂತಾರ. ಅಂತ ಸುಖ ಕೊಡಂತಾರವ್ರು. ಏಕಾ ಜನಾರ್ದನಿ ಪ್ರೇಮ ಅತಿ ಗೋಡ. ಏಕನಾಥ್ ಮಹಾರಾಜರಂತಾರ ಆ ಪ್ರೇಮ ಎಷ್ಟು ರುಚಿ ಅದ ಅಂದ್ರ ಅದ್ರಷ್ಟು ರುಚಿನೇ ಯಾವುದೂ ಇಲ್ಲ ಪ್ರೇಮದೊಳಗೆ. ಮಾಡಿ ನೋಡಂತಾರ, ಮಾಡಿ ನೋಡಂತಾರ. ನೀವು ಬಿಡ್ರಿ ಮನುಷ್ಯರನ್ನ ಪ್ರೇಮ್ ಮಾಡೋದು ಬಿಡ್ರಿ. ನೀವು ಈ ಒಂದು ಹೂವಿನ ಗಿಡನೇ ಪ್ರೇಮ್ ಮಾಡಿದ್ರಿ ಅಂತ ತಿಳ್ಕೊಂಡು ನೀವು ದಿವಸ ಹೋಗಿ ಅದ್ರ ಮೇಲೆ ಹಿಂಗ್ ಸಣ್ಣ ಕೈ ಆಡ್ಸೋದು, ನೀರ್ ಹಾಕೋದು, ಹಿಂಗೆಲ್ಲಾ ಮಾಡಿದ್ರಿ ಅಂದ್ರ ಏನಾಗ್ತದಂದ್ರೆ ಕೆಲವೊಂದ್ ದಿವ್ಸಕ್ಕ ನೀವು ಸನೇಕ್ ಹೋದ ಕೂಡಲೇ ಹೂವಿನ ಗಿಡ ಬಾಗ್ತದ ನಿಮ್ ಕಡೆ. ಬೇಕಾದ್ರೆ ನೀವು ಪ್ರಯತ್ನ ಮಾಡಿ ನೋಡ್ರಿ ನೀವು. ಅದೇ ಹೋದ ಕೂಡಲೇ ಒಂದ್ ಎಲಿ ಹರಿದು ಒಂದಿಷ್ಟು ಹೊಡಿದು ಹಿಂಗೇನ್ರ ಮಾಡ್ರಿ ನೀವು, ಮತ್ತೊಂದ್ ದಿವ್ಸ ಆದ್ಮೇಲೆ ನೀವು ಆ ಕಡೆ ಹೋದ್ರೆ ಹಿಂಗ್ ಮಾಡ್ಕೊಂಡು. ಯಾಕಂದ್ರ ಪ್ರೇಮ ಅನ್ನುವಂಥದ್ದು ಎಲ್ಲಾ ಕಡೆ ತುಂಬಿದ. ಪ್ರೇಮ ಎಲ್ಲಾ ಕಡೆ ಯಾಕೆ ತುಂಬಿದ ಅಂದ್ರೆ ಪ್ರೇಮ ಸದ್ಗುರುಗಳ ಸ್ವರೂಪದ. ಇವತ್ತಿನ ದಿವಸ ಚಂದ್ರಕುಮಾರ್ ಗುರುಗಳು ನಮಗ ನಿಮಗ ರಂಗರಾವ್ ಮಹಾರಾಜರು ನಮ್ಮ ಮೇಲೆ ಮಾಡಿದ್ದೇನಂದ್ರೆ ಪ್ರೇಮ ಒಂದೇ, ಮತ್ತೊಂದೇನು ಮಾಡಿಲ್ಲ. ಏನ್ ಅವ್ರ ಆಸ್ತಿಯೊಳಗೆ ನಮಗ್ ಏನ್ರ ಬರೆದು ಕೊಟ್ಟಾರ? ಏನು ಇಲ್ಲೇ ಇಲ್ಲ. ಏನು ಫರಕ್ ಮಾಡಿಲ್ಲ. ಅವರು ಇದ್ದದ್ರಾಗೆ ತೃಪ್ತಿಯಿಂದ ಇರಪ್ಪ, ನಾ ಇದ್ದನಿ ಅಂತನ್ನುವಂತ ಒಂದು ಧೈರ್ಯ ಬರುವಂಗ ನಮ್ಮನ್ನ ಪ್ರೇಮ್ ಮಾಡ್ಯಾರ. ಎಷ್ಟು ಪ್ರೇಮ್ ಮಾಡ್ಯಾರ ಅಂದ್ರ ಅವ್ರಂತ ಪ್ರೇಮ್ ಮಾಡಿದವ್ರು ನಮಗೆ ಇನ್ನೂ ತನಕ ಜಗತ್ನಾಗ ಯಾರು ಸಿಕ್ಕಿಲ್ಲ. ಸದ್ಗುರುನಾಥ ಮಾಡಿದಂತ ಪ್ರೇಮ ಇವತ್ತಿನ ದಿವಸ 50 ವರ್ಷ ಆತ ನಮ್ಮ ಮಹಾರಾಜ ಬಿಟ್ಟು ಇನ್ನೂ ತನಕ ಅಳತೀವಿ. ಯಾಕಂದ್ರೆ ಏನು ಮಾಡ್ಲಿಲ್ಲ, ಪ್ರೇಮ್ ಮಾಡಿದ್ರು. ಎಂತ ಪ್ರೇಮ್ ಇರ್ಬೇಕು ಹೇಳ್ರಿ. ಆ ಪ್ರೇಮದ ರುಚಿ ಇನ್ನ ನೆನೆಸ್ಕೊಂಡೆ ಅಂದ್ರೆ ಕಣ್ಣ ನೀರು ಬರ್ತಾವ ಅಂದ್ರ ಅದ್ ಎಂತ ನಿಷ್ಕಲ್ಮಶ ಪ್ರೇಮ್ ಇರ್ಬೇಕು ಹೇಳ್ರಿ. ನಾವು ಪ್ರೇಮ್ ಮಾಡ್ತೇವ್, ನಾವು ಪ್ರೇಮ್ ಮಾಡ್ತೇವ್, ಏನಾರ ಒಂದು ಹೇತಿ ಇಟ್ಕೊಂಡ್ ಮಾಡ್ತೇವೆ, ಏನ್ ಉಪಯೋಗ? ಪ್ರೇಮಕ್ಕಾಗಿ ಪ್ರೇಮ್ ಮಾಡಂತಾರ ಅವರು. ಸದ್ಗುರುನಾಥನ ಪ್ರೇಮ ಹೆಂಗ್ ಎದಕ್ ಮಾಡಂದ್ರ ಸದ್ಗುರುನಾಥನ ಪ್ರೇಮ್ ಮಾಡ್ಲಿ ಅಂತ ಮಾಡಷ್ಟೇ ಹೊರತಾಗಿ ನೀ ಪ್ರೇಮ್ ಮಾಡಿದ್ರಿಂದ ಎಷ್ಟೋ ಮಂದಿ ಜಗತ್ನ್ಯಾಗ ದೇವತೆಗಳು ಸಹಿತ ಸದ್ಗುರುನಾಥ ಒಂದ್ ಪ್ರದಕ್ಷಿಣೆ ಹಾಕ್ಲಿಕ್ಕೆ ವಿಮಾನದಿಂದ ಇಡಿಲಿಕ್ಕೆ ಗಡಬಡಿಸ್ಲಿಕ್ಕತ್ತಾರಂತ. ಅವ್ರೆಷ್ಟು ಸದ್ಗುರುನಾಥನ ಪ್ರೇಮ್ ಮಾಡ್ತಿರ್ಬೇಕು ಹೇಳ್ರಿ ನೀವು ಅಂತಿರಲ್ರಿ. ಧನ್ಯ ಧನ್ಯ ಹೋ ಪ್ರದಕ್ಷಿಣ सद्गुरु रायाची झाली त्वर सुरवरा विमान उतरायाची. पदोपदी घडले अपार पुण्याच्या राशी, पदोपदी घडले अपार पुण्याच्या राशी. सकलई तीर्थे घडले अम्मा आदि करुणिकाची. धन्य धन्य हो, धन्य धन्य हो प्रदक्षिणा सद्गुरु रायाची झाली त्वर सुरवरा विमान उतरायाची. कोटि ब्रह्मा हत्या हरिता करिता दंडवत, कोटि ब्रह्मा हत्या हरिता करिता दंडवत. लोटांगण घालिता मोक्ष लोळे पायता. धन्य धन्य हो, धन्य धन्य हो प्रदक्षिणा सद्गुरु रायाची झाली तर सुरवरा विमान उतरायाची. गुरुभजनाच्या महिमा नकळे निगमा आगमाची, गुरुभजनाच्या महिमा न कळे निगमा आगमाची. अनुभव जे जाणती ते गुरुपदी अभिलाषी. धन्य धन्य हो, धन्य धन्य हो प्रदक्षिणा सद्गुरु रायाची झाली त्वर सुरवरा ವಿಮಾನ ಉತರಾಯಾತಿ. ಎಂತ ನೋಡ್ರಿ, ನಮಗೇನ್ ಬಹಳ ಸರಳ ಅನ್ಸ್ಬಿಟ್ಟದ. ದೇವತೆಗಳು ವಿಮಾನದಿಂದ ಇಳಿದು ಗಡಬಡ್ಲೆ ಬಂದ ಪ್ರದಕ್ಷಿಣೆ ಹಾಕಬೇಕು ಅಂತೇಳಿ ಗಡಬಡ್ ಮಾಡ್ಲಿಕ್ಕತ್ತಾರಂತ. ನಾವು ಮುಂದೆ ಇದ್ರು ಸಹಿತ ಪ್ರದಕ್ಷಿಣೆ ಹಾಕುದಿಲ್ಲ. ಮುಂದೆ ಇದ್ರು ಸಹಿತ ಎಲ್ಲ ನಮ್ಮನೆಗೆ ಇರ್ತಾರ ಅಂತೇಳಿ ನಮ್ಮ ಒಂದು ಹಿಂಗ ಆಲಸ್ತನ ಹಿಂಗ್ ಬೆಳಿತಂತ. ಅದಕ್ಕೆ ಸದ್ಗುರುನಾಥನ ಒಂದು ನಿಜವಾದ ಒಂದು ಸ್ಥಿತಿ ಯಾರಿಗ್ ಗೊತ್ತಾಗ್ಯದಲ್ಲ, ಅವರು ಪದೋಪದಿ ನೋಡ್ರಿ, ಪದೋಪದಿ ಅಪಾರ ಪುಣ್ಯಾಚಾರ ರಾಶಿ ಅಂತ. ಪದೋಪದಿ ತಿರುಗಿ ಮುರುಗಿ ಆ ಒಂದು ಸದ್ಗುರುನಾಥನ ಪ್ರದಕ್ಷಿಣೆ ಹಾಕುವಂತ ಅವಕಾಶ ಸಿಕ್ತು ಅಂದ್ರ ಸಕಲೈ ತೀರ್ಥೆ ಗಡಲೆ ಅಮ್ಮ ಆದಿ ಕರುಣಿಕಾಸಿ.
ಕಾಶಿ ಬೀಜ ಹಿಡ್ಕೊಂಡ ರಾಮೇಶ್ವರದ ಆಗುವಂತ ಇರುವಂತ ಭೂಮಿ ಮೇಲೆ ಇರುವಂತ ಎಲ್ಲಾ ತೀರ್ಥಗಳ ಸ್ನಾನ ಮಾಡಿದ ಪುಣ್ಯ ಒಂದು ಸದ್ಗುರುನಾಥನ ಪ್ರದಕ್ಷಿಣದಾಗ ಅದ ಅಂತ ಅಂದಾಗ ಗುರುನಾಥನ ಒಂದು ಸ್ಥಿತಿ ಹಂಗದ ನೋಡ್ರಿ. ಸದ್ಗುರುನಾಥನ ಸ್ಥಿತಿ ಹಂಗದ ನೋಡ್ರಿ. ನಮಗ ಉಪದೇಶ ಕೊಟ್ಟಂತ ಸದ್ಗುರುನಾಥ ಮನುಷ್ಯ ಅಲ್ಲವ, ಮನುಷ್ಯನ ರೂಪ ಧಾರಣ ಮಾಡ್ಕೊಂಡು ಬಂದಂತಹ ನಿರ್ಗುಣ ನಿರಾಕಾರ ನಿರ್ವಿಕಲ್ಪ ಆ ಪರಬ್ರಹ್ಮ ಸ್ವರೂಪ ಇದ್ದಾನ, ವಿಮಲ ಬ್ರಹ್ಮ ಸ್ವರೂಪ ಇದ್ದಾನ. ಇದನ್ನ ಯಾರಿಗೆ ತಿಳಿದಲ್ಲ, ಇದು ತಿಳಿದ ಸಂಬಂಧಿ ಈಗ ಇವತ್ತ ಮನಾಚ ಶ್ಲೋಕನಾಗ ಇಂಥ ಎಲ್ಲಾ ವಿಚಾರಗಳನ್ನ ಸಮರ್ಥ ಹೇಳಿಕತ್ತಾರ. ಅದಕ್ಕೆ ಅನೇಕಿ ಸದಾ ಏಕ ದೇವಾಸಿಪಾಹೆ. ಸಗುಣ ರೂಪ ಲಿಮಿಟೆಡ್ ಅದ, ಅದು ಇಲ್ಲೇ ಅದ. ಬಿಜಾಪುರದಾಗ ಅದ, ಕುಬಕಡ್ಡಿ ಒಳಗದ, ಹಿಂಗ್ ಒಂದೊಂದ್ ಕಡೆ ಸಗುಣ ರೂಪ ಅಷ್ಟೇ ನಮಗ್ ಸಿಗ್ಬೋದು. ಅವ್ರು ಇಲ್ಲಿ ಬಂದ್ರೆ ಅಷ್ಟೇ ಕಾಣಿಸ್ಬೋದು. ನಿರ್ಗುಣ ಪರಬ್ರಹ್ಮನಾದಂತಹ ಪರಮಾತ್ಮ ತೇ ಏಕಲೆ ಏಕದಾಂಚಿ ಸಕಲಾಸಿ ವ್ಯಾಪಿಲೆ. ಎಲ್ಲರೊಳಗೂ ಸಹಿತ ಎಲ್ಲರ ಒಳ ಹೊರಗ ತುಂಬಿ ಉಳಿದವ ಯಾರಾದ್ರೂ ಇದ್ರ ಅವ ನನ್ನ ಗುರುವಿನ ಸ್ವರೂಪ ಅದ, ನನ್ನ ಗುರುವಿನ ಸ್ಥಿತಿ ಅದ ಅಂದಾಗ ಎಲ್ಲದ್ರೊಳಗು ನಿನ್ನ ಗುರುವಿನ ಯಾಕೆ ನೋಡುವಲ್ಲಪ್ಪ ನೀನು? ಎಲ್ಲದ್ರೊಳಗು ನಿನ್ನ ಗುರುವಿನ ನೋಡುವಂತ ನಿನಗೆ ಬರ್ಲಿಲ್ಲ ಅಂದ್ರೆ ನಿನಗೆ ಆತ್ಮಜ್ಞಾನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆತ್ಮಜ್ಞಾನದ ನಿಜವಾದ ವ್ಯಾಖ್ಯೆ ಅಂದ್ರ ಆತ್ಮನ ಪರಮಾತ್ಮನ ಅಸ್ತಿತ್ವದ ಅರಿವು ಮಾಡ್ಕೋದೆ ಆತ್ಮಜ್ಞಾನ. ಅಂದ್ರ ನನ್ನ ಗುರುನಾಥನ ಸ್ವರೂಪ ಎಲ್ಲೆಲ್ಲಿ ಅಡಗ್ಯದಂತ ತಿಳ್ಕೊಂಡು ಎಲ್ಲಾ ಕಡೆನೂ ಪ್ರೇಮ ಹರಿಸುವಂತ ಒಂದು ಸ್ಥಿತಿ ನಮ್ದು ಆದದ್ದು. ಅದು ಒಂದು ಅರಿವು ನಮಗ ಆತಂದ್ರ ಅದಕ್ಕೆ ಶುದ್ಧ ಜ್ಞಾನ ಅಂತಾರ, ಅದಕ್ಕೆ ಬ್ರಹ್ಮಜ್ಞಾನ ಅಂತಾರ, ಅದಕ್ಕೆ ವಿಮಲ ಜ್ಞಾನ ಅಂತಾರ, ಅದಕ್ಕೆ ಆತ್ಮಜ್ಞಾನ. ಮತ್ತಿದು ಇಲ್ಲೇ ಇಲ್ಲ. ನಾವು ಎಲ್ಲರೊಳಗೂ ಬೇರೆ ಬೇರೆ ಅವನು ನಾಮರೂಪಾದಿಗಳನ್ನೇ ನೋಡ್ತೇವೆ ಹೊರತಾಗಿ ಎಲ್ಲರೊಳಗೂ ನನ್ನ ಗುರು ಇದ್ದಾನಂತ ಯಾಕೆ ನೋಡಬಾರದು? ಅದಕ್ಕ ಇದನ್ನ ನಿಮ್ ಮನ್ಸಿಗೆ ಹೇಳ್ಕೊರಿ ಅಂತಾರ. ಎಲ್ಲರೊಳಗೂ ನಾನೇ ಇದ್ದೇನಪ್ಪ ಮುಂದಂತಾರವ್ರು. ಅದಕ್ಕೆ ಯಾವಾಗಲೂ ಸತ್ಯ ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಅದಕ್ಕೆ ನಾವು ನುಡಿದಂತೆ ನಡಿನು ಇವತ್ತಿನಿಂದ. ಆಮೇಲೆ ಹಿಂದೊಂದು ಮುಂದೊಂದು ಈ ವ್ಯವಸ್ಥೆ ನಮ್ದಿರಬಾರ್ದು. ಹಿಂದೊಂದು ಮುಂದೊಂದು, ಮುಂದೆ ನಗುದು ಹಿಂದ್ ಕತ್ರಿ ಇಡುದು, ಹಿಂಗೆ ಅಕಸ್ಮಾತ್ ಆತಂತ ತಿಳ್ಕೊರಿ ನೀವು. ಸಮರ್ಥರಂತಾರ ಮಾಗೆ ಏಕ ಪುಡೆ ಏಕ ಐಸಾ ಜಯಾಚ ದಂಡಕ ಬೋಲೆ ಏಕ ಕರಿ ಏಕ ತೋ ಏಕ ಪಡತ ಮೂರ್ಖ. ಅವ ಕಲಿತ ಮೂರ್ಖ ಅಂತ ತಿಳ್ಕೊರಿಪ್ಪ ಅಂತಾರ. ಇರ್ಲಿ, ಇನ್ನು ಮುಂದ ಎರಡನೇ ಚರಣ ನುಡಿದಂತೆ ನಡೆದ್ರ ಬಗ್ಗೆ ಅಂತೂ ನಮಗೆ ಕಲ್ಪನಾ ಬಂತಲ್ಲ. ಈಗ ಏನ್ರಿ ಇದ್ರ ಬಗ್ಗೆ ನೀವು ಬೇಕಂದ್ರೆ ಇನ್ನ ಸತ್ಯ ಹರಿಶ್ಚಂದ್ರ ಒಂದು ಜೀವನ ನೋಡ್ಬೇಕು. ಸತ್ಯ ಹರಿಶ್ಚಂದ್ರ ಯಾತ್ರಿದ್ದಾಗ ಸಹಿತ ಅದು ಕೊಟ್ಟಿದ್ದಿಲ್ಲ. ಏನ್ ಮಲ್ಕೊಂಡ ಕನಸಿನ್ಯಾಗ ಒಬ್ಬ ಬಂದ ಬ್ರಾಹ್ಮಣ ಬಂದ್ ಬೇಡಿದ, ರಾಜ್ಯ ಕೊಟ್ಟು ಬಿಟ್ಟ. ಮರುದಿವ್ಸ ಮುಂಜಾನೆ ರಾಜ ದರ್ಬಾರ್ನಾಗ ಕೂತಾಗ ಬಂದ, ನಿನ್ನ ರಾಜ್ಯ ಕೊಟ್ಟಿ ಇವತ್ ಮ್ಯಾಲ ದಕ್ಷಿಣ ಕೊಡು ಅಂತ ಹೇಳಿ ಬಂದವ. ಹೇಳ್ಲಿಕ್ ಬರ್ತಿತ್ತು, ಕನಸಿನಾಗ ಕೊಟ್ಟದ್ ಹೆಂಗ್ ಕರೆ ಹಿಡಿತಾರ ಅಂತೇಳಿ ಅಂದ್ರೆ ಕಡಿಕಾಯಿ ಬಿಡ್ಲಿಕ್ ಬರ್ತಿತ್ತು. ಆಗ್ಲಿಲ್ಲ, ಕೊಟ್ಟನಿ ಅಂತೇಳಿ ಕೊಟ್ಟು ಬಿಟ್ಟ. ಮುಂದೆ ಹೆಂಡತಿನ ಇದು ಮಾಡಿ ಮಾರ್ಕೊಂಡು, ಮಗಳನ್ನ ಮಾರ್ಕೊಂಡು, ನಾನು ಮಾರ್ಕೊಂಡು ಮ್ಯಾಲಿನ ದಕ್ಷಿಣ ಕೊಟ್ಟ. ಇದು ಸತ್ಯ ಹರಿಶ್ಚಂದ್ರ. ಅದಕ್ಕೆ ಸೂರ್ಯ ಚಂದ್ರಾದಿಗಳು ಇರೋ ತನಕ ಸಹಿತ ಸತ್ಯ ಹರಿಶ್ಚಂದ್ರನ್ನ ನೆನೆಸ್ತೇವು. ಅವನ ಒಂದು ಸತ್ಯ ಸಂಧತೆಯ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ಅಂದ್ರ ಇವೆಲ್ಲನೂ ನಾವು ತಿಳ್ಕೊಬೇಕು ಅಂತಾರ. ಮುಂದೆ ಏನದ ಅಂದ್ರ ಇನ್ನ ಎರಡನೇ ಚರಣದೊಳಗೆ ಏನಂತಾರ ಅವರು, ಅನೇಕಿ ಸದಾ ಏಕ ದೇವಾಸಿಪಾಯೆ. ಏನ್ರಿ ಅನೇಕಿ ಸದಾ ಬೋಳ್ಣ್ಯ ಸಾರಿಕೆ ಚಾಲತಾಯೆ ಅನೇಕಿ ಸದಾ ಏಕ ದೇವಾಸಿಪಾಯೆ ಸಗುಣಿ ಭಜೆ ಲೇಸ ನಾಹಿ ಬ್ರಹ್ಮಾಚ. ಸಗುಣ ಅಂದ್ರೆ ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದಂತ ಸದ್ಗುರುನಾಥನ ಭಕ್ತಿ ಮಾಡ್ಲಿಕ್ಕೆ ಇಲ್ಲದ ತಲೆಯಾಗ ಹಾಕೊಂಡ್ ಕೊಡ್ಬೇಡ. ಇವ್ ಮನುಷ್ಯ ಅಂತಂತ ತಿಳ್ಕೊಬೇಡ, ಇವ್ ದೇವರೇ ಇದ್ದಾನ, ಇವ್ ಪರಬ್ರಹ್ಮ ನನಗಾಗಿ ಅವತಾರ ಕೊಟ್ಕೊಂಡು ಬಂದಂತ ಆ ಬ್ರಹ್ಮ ಸ್ವರೂಪನೇ ಅದ ಇದು ಅಂತೇಳಿ ತಿಳ್ಕೊಂಡು ಆ ರೀತಿ ಅವನ ಸಗುಣ ರೂಪ ಮಗ್ಲಿಡು. ಸಗುಣ ರೂಪ ಇರ್ಲಿ, ಆದ್ರ ಅವನು ನಿರ್ಗುಣ ಸ್ವರೂಪವನ್ನ ಚಿಂತನಾ ಮಾಡ್ಕೋತ ಅವನ ಏನಪ್ಪಾ ಅಂದ್ರ ಪೂಜಾ ಮಾಡು, ಅವನ ಅರ್ಚನಾ ಮಾಡು, ಅವನ ಭಕ್ತಿ ಮಾಡು ಅಂತ ಹೇಳ್ತಾರ. ಸಗುಣಿ ಭಜೆ ಲೇಸ ನಾಹಿ ಬ್ರಹ್ಮಾಚ. ಅಲ್ಲಿ ಒಟ್ಟ ಬ್ರಹ್ಮ ಇರಬಾರ್ದು. ಸದ್ಗುರುನಾಥ ಅಂದ್ರ ಸಾಕ್ಷಾತ್ ಪರಬ್ರಹ್ಮ ಅಂತ ತಿಳ್ಕೊಂಡ್ ನಾವು ಮಾತ್ರ ಉದ್ಧಾರ ಆಗ್ತಾನ. ಅವು ಮಾತ್ರ ಏನಪ್ಪಾ ಅಂದ್ರ ತನ್ನ ಸ್ವರೂಪದ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯದ.
ಗುರುನಾಥ ಅವ್ ನೋಡ್ಕೊಂಡೆ ಅವ್ ಕೆಂಪಿದ್ದ, ಎತ್ತರಿದ್ದ, ರುಮಾಲ್ ಸುತ್ತಿದ್ದ, ಅದನ್ನ ಮಾಡ್ತಿದ್ದ, ಇದನ್ನ ಮಾಡ್ತಿದ್ದ, ಬರೀ ಇದನ್ನ ಜೀವನ ತುಂಬ ಬರೀ ಇದನ್ನೇ ಹೊಗಳ್ಕೊತ ಹೋಗ್ಬಿಟ್ಟಿ ಅವನ ಸ್ವರೂಪ ಎಂತದಿತ್ತು ಅನ್ನುವಂತ ನಿನ್ ಕಡಿತನಕ್ಕೂ ತಿಳಿಲಿಲ್ಲ ಅಂದ್ರೆ ಏನಾಗ್ಬೇಕದು. ಅದಕ್ಕ ಸಗುಣಿ ಭಜೆಯಲ್ಲಿ ನಾಹಿ ಭ್ರಮಾಚ ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ. ಜಗತ್ತಿನಂತ ಒಳಗ ಅಂತ ಏನಪ್ಪಾ ಶ್ರೇಷ್ಠ ದಾಸ ಇದ್ದಾನಲ್ಲ, ಅಂತ ಸದ್ಗುರುವಿನ ಒಂದು ಭಕ್ತ ಏನಿದ್ದಾನಲ್ಲ ಅವ ಧನ್ಯ ಧನ್ಯ ಇದ್ದಾನ ಅಂತೇಳಿ ಸಮರ್ಥರು ಈ ಮಾತನಾಗ ಹೇಳ್ತಾರ. ಇನ್ನ ಅನೇಕತೆಯಲ್ಲಿ ಏಕತೆ ಕಾಣೋದಕ್ಕ ಕೃಷ್ಣ ಪರಮಾತ್ಮ ಒಂದ್ ಮಾತು ಹೇಳ್ತಾನ. ಕೃಷ್ಣ ಪರಮಾತ್ಮ ಏನಂತಾನ, ಅನನ್ಯ ಭಕ್ತನು ಮತ್ತು ನಾನು ಪ್ರತ್ಯಕ್ಷ ದರ್ಶಿಗಳಾಗಿರ್ತೇವಂತ. ಯಾರು ನನ್ನನ್ನು ಎಲ್ಲ ಭೂತಗಳಲ್ಲಿ ನನ್ನನ್ನು ನೋಡುವರು ಅವರು ನಾನು ಪ್ರತ್ಯಕ್ಷ ದರ್ಶಿಗಳಾಗಿರ್ತೇವೆ ಅಂತೇಳಿ ಭಗವದ್ಗೀತೊಳಗಂತ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ನಚಮೇ ನ ಪ್ರಣಶ್ಯತಿ ಅಂತೇಳಿ ಒಂದು ಶ್ಲೋಕ ಬರ್ತದ. ಯಾರು ನನ್ನಲ್ಲಿ ಸರ್ವಭೂತಗಳನ್ನ ನೋಡ್ಲಿಕ್ಕತ್ತಾರ ಅಥವಾ ಸರ್ವಭೂತಗಳಲ್ಲಿ ನನ್ನನ್ನು ಕಾಣ್ಲಿಕ್ಕತ್ತಾರ ಅವನು ನಾನು ಪ್ರತ್ಯಕ್ಷ ದರ್ಶಿಗಳಾಗಿರ್ತೇವೆ ಅಂದ್ರ ಎಂಥ ಒಂದು ಸ್ಥಿತಿ ಇರ್ಬೇಕು ನೋಡ್ರಿ. ಇದು ಅತ್ಯಂತ ಹೈಯೆಸ್ಟ್ ಸ್ಥಿತಿ. ಅದು ಈ ಸ್ಥಿತಿ ನಿಮಗೆ ಬರ್ಬೇಕಾಗ್ಯದ. ಅದಕ್ಕೆ ಸದ್ಗುರುನಾಥಗೆ ನಾವು ಪರಿವರ್ತನೆ ಆಗಿ ಸದ್ಗುರುನಾಥಗೆ ಬೇಡ್ಕೊಣು, ಪರಿವರ್ತನೆ ಮಾಡಪ್ಪ ಅಂತೂ ನಾವು ಅವ್ರಿಗೆ ಬೇಡ್ಕೊಣು ಅಂತ ಹೇಳ್ಕೊತ ಇನ್ನ 49ನೇ ಶ್ಲೋಕದ ಆತಲ್ಲ. ಇನ್ನ 40ನೇ ಇದ್ರಾಗ ಸಗುಣಿ ಭಜೆಯಲ್ಲಿ ನಾಹಿ ಭ್ರಮಾಚ ಅಂದ್ರ ಅವತಾರ ತೊಟ್ಕೊಂಡು ಬಂತ ಮನುಷ್ಯ ರೂಪ ಧಾರಣ ಮಾಡ್ಕೊಂಡು ಬಂದಂತಹ ಸದ್ಗುರುಗಳನ್ನ ನೀನು ಮನುಷ್ಯ ಅಂತ ತಿಳ್ಕೊಬೇಡ. ಅವನ ನಂಬು, ಅವನ ಭಜಿಸು, ಅಲ್ಲೇ ನಿನಗೆ ಭಗವಂತನ ದರ್ಶನ ಆಗ್ತದೆ. ಇದನ್ನೇ ತುಕಾರಾಮ್ ಮಹಾರಾಜರು ಒಂದು ಅಭಂಗನಂತಾರೆ, ಗುರುಚರಣಿ ಠೇವಿತ ಭಾವೇ ಭಾವೇ ಗುರುಚರಣಿ ಠೇವಿತ ಭಾವೇ ಭಾವೇ आपो आप भेटी देव आपो आप भेटी देव बेटी देव म्हणून गुरुची भजावे भजावे म्हणून गुरुची भजावे भजावे म्हणून गुरुची भजावे रूप ध्याना सियणावे रूप ध्याना सियणावे सियणावे म्हणून गुरुची भजावे भजावे म्हणून गुरुची भजावे भजावे देव गुरु पासी आहे. ತುಕಾರಾಮ್ ಮಹಾರಾಜ ಅಂತಾರೆ, ದೇವ್ರು ಬ್ಯಾರೆ ಕಡೆ ಎಲ್ಲಿಲ್ಲ, ಗುರುನಂತಲೇ ಗುರುನೇ ದೇವ್ರಿದ್ದಾನಂತ. ದೇವ ಗುರು ಪಾಸಿಯಾಯೇ ವಾರಂ ಸಾಂಗು ಕಾಯೇ. ಮೇಲೆ ಏನ್ ಹೇಳ್ತೀರಿ ಮುರುಗಿ ಅಂತ ದೇವ್ರ ಮತ್ತೆ ಎಲ್ಲೂ ಇಲ್ಲ, ನಿನ್ ಗುರುವಿನೊಳಗೆ ಅವನೇ ದೇವ್ರಿದ್ದಾನಂತ. ದೇವ ಗುರು ಪಾಸಿಯಾಯೇ ವಾರಂ ಸಾಂಗು ಕಾಯೇ वारं सांगू काय म्हणून गुरुची भजावे भजावे म्हणून गुरुची भजावे भजावे. तुका म्हणे गुरु भजनी देव भेटी जनिवनी. तुका म्हणे गुरु भजनी देव भेटी जनिवनी. म्हणून गुरुची भजावे भजावे म्हणून गुरुची भजावे म्हणून गुरुची भजावे म्हणून गुरुची ಭಜಾವೆ. ಅದಕ್ಕೆ ಗುರುನಾಥನ ಭಕ್ತಿ ಮಾಡ್ರಪ್ಪ ಅಂತಂತಾರ ತುಕಾರಾಮ್ ಮಹಾರಾಜರು. ಅದಕ್ ಮಾಡಂತಾನೆ, ಯಾಕಂದ್ರ ಗುರುಚರಣದಾಗ ನೀ ಆ ಭಾವ ಇಟ್ಟಿ ಅಂದ್ರ ಆಪೋ ಆಪ ಭೇಟೆ ದೇವ. ನಿನಗೆ ದೇವ್ರ ನೀ ಹುಡುಕಾಡ್ಕೊತ ಹೋಗ್ಬೇಡ, ನಿನ್ನ ಗುರುವಿನಂತಲೇ ದೇವ್ರಿದ್ದಾನ. ತಾನೇ ದೇವರ ಸ್ವರೂಪದ ತನ್ನ ಸ್ವರೂಪ ತೋರಿಸಿ ಬಿಡ್ತಾನ. ಮತ್ತ ನಾವೇನಂತೀವ್, ದೇವ್ರನ್ನ ತೋರ್ಸವ್ರ ಯಾರಂದ್ರ ಗುರು ಅಂತೀವ್. ನಮ್ಮನ್ನೆಲ್ರ ಕರ್ಕೊಂಡೋಗಿ ದೇವ್ರನ್ನ ತೋರಿಸುದಲ್ಲ, ಅವ್ರು ನಾನೇ ದೇವ್ರದ್ದನು ಅನ್ನುವಂತ ನಿನಗೆ ಅನುಭವಕ್ಕೆ ತಂದು ಕೊಡ್ತಾರ. ಅದಕ್ಕೆ ಅವ್ರಂತಾರ ಮನುನಿ ಗುರು ಶಿವಜಾವೆ. ಅದಕ್ಕೆ ನೀ ಏನು ಮಾಡಬೇಡ, ಸದ್ಗುರುನಾಥನ ಭಕ್ತಿ ಮಾಡು. ಬರೇ ಗುರುನಾಥನ ಭಕ್ತಿ ಮಾಡು.
ಆ ಕ್ಷಣದಾಗ ನಿನಗೆ ಅವನ ಕೃಪಾ ಆತಂದ್ರ ಆ ಕ್ಷಣದಾಗ ಇವನೇ ದೇವ್ರಿದ್ದಲ್ಲ ಅನ್ನಿಸ್ತದ ನಮಗ. ದೇವ್ರ ಮತ್ತೆ ಬ್ಯಾರೆ ಎಲ್ಲಿದ್ದಾನ? ದೇವ್ರು ಇಲ್ಲೇ ಇಲ್ಲ ಬ್ಯಾರೆ. ಯಾಕಂದ್ರೆ ಗುರುನೇ ದೇವ್ರಿದ್ದಾನ. ಅದಕ್ಕ ಗುರುನಾಥನ ಭಕ್ತಿ ಮನುನಿ ಗುರುಸಿ ಬಜಾವೆ ಅದ್ರ ಸಂಬಂಧ ಹೇಳಿಕತ್ತಾರಪ್ಪ ನಿಮಗ ಅಂತಾರ ತುಕಾರಾಮ್ ಮಹಾರಾಜರು. ನಮ್ಮಂತವ್ರು ಹೇಳುದಲ್ಲ, ಅದು 4,1,34,000 ಅಭಂಗಗಳನ್ನ ಬರುದು ಹಾಡಿ ಹೊಗಳಿದಂತ ತುಕೊಬ್ಬಾರ್ಯಾರಂತಾರ ಮನುನಿ ಗುರುಸಿ ಬಜಾವೆ. ಇಷ್ಟೇ ಅಲ್ಲ, ರೂಪ ಧ್ಯಾನ ಸಿಯಣಾವೆ. ಸದ್ಗುರುನಾಥನ ಧ್ಯಾನಕ್ಕೆ ನೀವು ಕೂತ್ರಂದ್ರ, ನಾಮಸ್ಮರಣೆ ಕೂತ್ರಂದ್ರ ಮತ್ತೆ ಆ ದೇವ್ರ ನೆನಪು ಮಾಡ್ಕೊಳಿಕ್ ಹೋಗ್ಬೇಡ್ರ, ನಿಮ್ಮ ಗುರುವಿನ ರೂಪವನ್ನೇ ನೆನಪು ಮಾಡ್ಕೊ. ರೂಪ ಧ್ಯಾನ ಅದೇ ರೂಪ, ಅದೇ ರೂಪನೇ ಅದ. ಅನಂತ ರೂಪದೊಳಗೆ ಈ ರೂಪ ತೊಟ್ಕೊಂಡು ಬಂದಾನ. ಚಂದ್ರಕುಮಾರ್ ಗುರುಗಳ ಗತೆ ರೂಪ ತಗೊಂಡು ಬಂದಾನ, ರಂಗರಾವ್ ಮಹಾರಾಜರ ಗತೆ ರೂಪ ತೊಟ್ಕೊಂಡು ಬಂದಾನ, ಮಹಾಸ್ವಾಮಿ ಗತೆ ರೂಪ ತೊಟ್ಕೊಂಡು ಬಂದಾನ. ಖರೆ ಇವೆಲ್ಲಾ ಇರುವುದೇನದಲ್ಲ, ಅವ ಒಬ್ಬನೇ ಇದ್ದಾನ, ಅವನೇ ದೇವ್ರಿದ್ದಾನ. ದೇವ ಗುರು ಪಾಸಿಯಾಹೆ ವಾರಂವಾರ ಸಾಂಗುಕಾಯೆ. ಎಷ್ಟರ ಮೇಲೆ ಮೇಲೆ ಹೇಳ್ಬೇಕಪ್ಪ ನಿನಗ ತುಕಾರಾಮ್ ಮಹಾರಾಜರಂತಾರೆ. ವಾರಂವಾರ ಅಂದ್ರೆ ಏನ್ರಿ? ನಿಮಗೆಲ್ಲ ಗೊತ್ತದ ಮರಾಠಿ. ಏನ್ ಮ್ಯಾಲಿನ ಮೇಲೆ ಹೇಳ್ಕೊತ ಕೊಡ್ಬೇಕು ನಿನಗ? ನಿನ್ನ ಗುರುನೇ ದೇವ್ರಿದ್ದಾನೋ, ನಿನ್ನ ಗುರುನೇ ದೇವ್ರಿದ್ದಾನೆ ಎಷ್ಟಂತಲೇ ಹೇಳಿ ನಾನು ಅಂತ ತುಕೊಬ್ಬಾರ್ಯಾರ ಅಂತಾರ್ರಿ. ಏನ್ರಿ? ದೇವ ಗುರು ಪಾಸಿಯಾಹೆ ವಾರಂವಾರ ಸಾಂಗುಕಾಯೆ. ಅದಕ್ಕ ತುಕಾಮಣೆ ಗುರು ಭಜನಿ, ನೀ ಗುರುಭಕ್ತಿ ಮಾಡು, ಗುರುವಿನ ಒಂದು ಕೊಂಡಾಡು, ಗುರುವಿಗಾಗಿ ಬದುಕು. ದೇವ ಭೇಟಿ ಜನಿವನಿ, ನೀವ್ ಒಬ್ಬನೇ ಇದ್ರು ಸಹಿತ ನಿನಗ್ ಭೇಟಿ ಆಗ್ತಾನ, ನೀವ್ ಮಂದಿಯೊಳಗಿದ್ರು ಸಹಿತ ನಿನಗ್ ದರ್ಶನ ಕೊಡ್ತಾನ. ನಾನೇ ಗುರು ಅಂತ ಹೇಳಿ ನಿನಗೆ ಖಾತ್ರಿ ಮಾಡಿಕೊಟ್ಟ ಆ ಬ್ರಹ್ಮಾನಂದದ ಅನುಭೂತಿಯನ್ನು ಕೊಡ್ತಾನ. ಇದಕ್ಕಿಂತ ಏನ್ ಹೇಳಿಪ್ಪ, ಇದಕ್ಕಿಂತ ಏನ್ ಹೇಳಿಪ್ಪ. ಅದಕ್ಕ ಇನ್ನ ಮರಾಠಿ ಶ್ಲೋಕದ 50ನೇ ಶ್ಲೋಕದ ಒಂದ ಪೂರ್ವಾರ್ಧವನ್ನ ನಾವು ನೀವು ನೋಡೋಣಂತ. ಅದ್ರಾಗ ಏನಂತಾರ? ನಸೆ ಅಂತರಿ ಕಾಮಕಾರಿ ವಿಕಾರಿ, ಉದಾಸೀನ ಜೋತಾಪಸಿ ಬ್ರಹ್ಮಚಾರಿ, ನಿವಾಲಾ ಮನೀಲೇಶ ನಾಹಿ ತಮಾಚ, ಜಗಿಧನ್ಯತೋ ದಾಸ ಸರ್ವೋತ್ತಮಾಚ. ನೋಡ್ರಿ, ಇದು 50ನೇ ಶ್ಲೋಕದಾಗ ಅಂತಾರ, ನಸೆ ಅಂತರಿ, ಸಾಧಕನ ಅಂತರಂಗಿ ಹೆಂಗಿರ್ಬೇಕು? ನಾವೆಲ್ಲರೂ ಸಾಧಕರು ಸಾಧಿಕರು ಇರೋದು ಅಂದ್ರೇನು? ಸಾಧ್ಯವನ್ನ ಸಾಧಿಸುವ ಸಂಬಂಧ ನಾವ್ಯಾರು ನಮ್ಮ ಅವಗುಣಗಳನ್ನ ತ್ಯಾಗ ಮಾಡಿ ಉತ್ತಮ ಗುಣಗಳನ್ನ ಸ್ವೀಕಾರ ಮಾಡ್ಕೊಂಡು ಭಗವಂತನ ಸಮೀಪ ಹೋಗ್ಲಿಕ್ಕತ್ತೇವು, ಭಗವಂತನ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೋಬೇಕಂತೇಳಿ ಇಡೀ ನಮ್ಮ ಜೀವನವನ್ನೇ ಅದಕ್ಕೆ ಮುಡುಪಾಗಿಟ್ಟೇವಲ್ಲ, ಅವ್ರು ಮಾತ್ರ ಸಾಧಕರು. ಅವ್ರಿಗಷ್ಟೇ ಸಾಧಕರಂತಾರ. ಸಾಧ್ಯವನ್ನ ಪಡ್ಕೋ ಸಂಬಂಧ ಯಾರು ಸತತ ಪ್ರಯತ್ನವಾದಿಗಳಿದ್ದಾರಲ್ಲ ಅವರು ಸಾಧಕರು. ಅದಕ್ಕ ಸಾಧಕ ಹೆಂಗಿರ್ಬೇಕಂದ್ರ ನಸೆ ಅಂತರಿ ಕಾಮ ಕಾರಿ ವಿಕಾರಿ. ಸಾಧಕನಂತಲ್ಲಿ ಕಾಮದ ಲವಲೇಶನು ಇರಬಾರ್ದಂತಾರ. ಏನ್ರಿ? ಕಾಮ ಅಂದ್ರ ಒಂದು ದೃಷ್ಟಿಯೊಳಗ ಇಚ್ಛಾಶಕ್ತಿ, ಅದು ವಿಷಯದೊಳಗಿರ್ಬೋದು, ವಸ್ತುಗಳಿರ್ಬೋದು, ವ್ಯಕ್ತಿಗಳಿರ್ಬೋದು. ಆ ಒಟ್ಟ ಇಚ್ಛಾಶಕ್ತಿ ನಿರ್ಲಿಪ್ತ ಆಗಿರ್ಬೇಕು. ಸ್ಥಿತಪ್ರಜ್ಞತ್ವದ ಅಂತ ಒಂದು ಸ್ಥಿತಿ ಏನದಲ್ಲ, ಆ ಸಾಧಕಕ್ಕೆ ಬಂದಿರ್ಬೇಕು ಅಂತ. ಏನ್ರಿ? ನಶೆ ಅಂತರಿ ಕಾಮ ಕಾರಿ ವಿಕಾರಿ. ಮತ್ತಿನ ಸ್ತ್ರೀ ಬಗ್ಗೆ ಆಗ್ಲಿ ಇದೇನದಲ್ಲ, ಈ ಕಾಮಂತ್ರ ಅವ್ರಂತಲ್ಲಿ ಇರೇಬಾರ್ದಂತಾರ ಅವ್ರು. ಏನ್ ನಾವೊಮ್ಮೆ ಪರಮಾರ್ಥದೊಳಗೆ ಹೊಕ್ಕ ಬಿಟ್ಟೇವು ಅಂದ್ರ ಅದನ್ನ ಹಿಂದೆ ಸರಿಸಿ ಬಿಡುದು, ಅದನ್ನ ಹಿಂದೆ ಸರಿಸಿ ಬಿಡುದು. ಏನ ಯಾಕಂದ್ರ ನಮ್ಮ ಇಚ್ಛಾ ಅಂದ್ರೆ ಏನಿರ್ಬೇಕಂದ್ರ ಭಗವಂತನ ಪ್ರಾಪ್ತಿ, ಭಗವಂತನ ಸ್ವರೂಪದ ಅನುಸಂಧಾನ, ಭಗವಂತನ ಸ್ವರೂಪ ಸಾಕ್ಷಾತ್ಕಾರ. ಈ ಇಚ್ಛಾ ಬಿಟ್ಟು ಮತ್ತೊಂದು ಇಚ್ಛಾ ಸಾಧಕಗಿರಬಾರ್ದು. ಅವು ಸಾಧಕ. ಮತ್ ಎಲ್ಲಾನು ಇದಾಗಿದ್ದು ನಾನು ಸಾಧಕ ಅಂದ್ರೆ ಅವ್ ಸಾಧಕ ಅಲ್ಲ, ಒಂದ್ ರೀತಿ ತಾನೇ ಬಾಧಕವ. ಏನ್ರಿ? ಅದಕ್ಕ ಸಾಧಕ ಹೆಂಗಿರ್ಬೇಕಂದ್ರ ನಶೆ ಅಂತರಿ ಕಾಮಕಾರಿ ವಿಕಾರಿ. ಈ ಕಾಮದ ಬಗ್ಗೆ ಒಂದು ಕ್ಷಣದೊಳಗೆ ಒಂದ್ ಸ್ವಲ್ಪ ಸಹಿತ ಬರಬಾರ್ದು. ನೋಡ್ರಿ, ಎಷ್ಟೋ ಮಂದಿ ಇದನ್ನ ಗೆದಿಲಾರ್ದಕ್ಕಾಗಿ ಚಲೋ ಏನಪ್ಪಾ ಅಂದ್ರ ದೊಡ್ಡ ಸ್ಥಿತಿಗೆ ಹೋದಂತವ್ರು, ಏನು ಒಂದು ಇದಕ್ಕ ಪೀಠಾಧಿಪತಿಗಳಾದಂತವ್ರು ಸಹಿತ ತಮ್ಮನ್ನ ತಾವು ಕೆಡ್ಕೊಂಡು ಬಿಟ್ಟಾರ. ಹೋಗ್ಲಿ, 60,000 ವರ್ಷ ತಪಶ್ಚರ್ಯ ಮಾಡಿದಂತ ವಿಶ್ವಾಮಿತ್ರ ಸಹಿತ ಅದ್ರಾಗ ಬಿದ್ದು ಹೋದ. ಏನು ಇನ್ನು ನಿಮ್ಮಂತವ್ರ ಗತಿ ಏನು? ಅದಕ್ಕ ಅದನ್ನ ನೀವು ಬಿಡಬೇಕು ಅಂದ್ರೆ ನಿಮಗ್ ಬಿಡಿಸೇ ಕೊಡುದಿಲ್ಲ. ಅದು ಅದ್ರಾಗ ಏನ್ ಹುರುಳದ ಅಂತ ತಿಳ್ಕೊಂಡು ಏನ್ರಿ, ಆಹಾರ ನಿದ್ರಾ ಮೈಥುನ ಸರ್ವ ಯೋನಿಸ ಸಮಾನ. ಭಾಗವತ್ನೊಳಗೆ ಕೃಷ್ಣ ಪರಮಾತ್ಮ ಉದ್ಯೋಗ ಹೇಳ್ತಾನ, ತಿನ್ನೋದು, ಮಲ್ಕೋದು,
ಪ್ರಜೋತ್ಪತ್ತಿ ಮಾಡುದು. ಇವು ಪ್ರಾಣಿಗಳು ಅದನ್ನೇ ಮಾಡ್ತಾವ, ನೀನು ಅದನ್ನೇ ಮಾಡ್ತಿ. ಮತ್ ಇದಕ್ಕೆ ನಿನಗ ಅದಕ್ಕೆ ಏನ್ ಫರ್ಕ್ ಅದದು? ಅದಕ್ಕೆ ನಿನಗೆ ಏನ್ ಫರ್ಕ್ ಅದಪ್ಪ? ಆಹಾರ ನಿದ್ರಾ ಮೈಥುನ ಹಾಜ್ ಸರ್ವ ಯೋನಿಸ್ ಸಮಾನ. ಮನುಷ್ಯ ದೇಹ ಆಚೆ ಜ್ಞಾನ ತೇ ವಿಶಿಷ್ಟ ಜಾನ ಉದ್ದವ. ನೀ ಮನುಷ್ಯ ಆಗಿ ಹುಟ್ಟಿ ಅಂದ್ರೆ ನಿನ್ನಲ್ಲಿರುವಂತಹ ಜ್ಞಾನ ಅದು ವಿಶೇಷದನೋ ಅದನ್ನು ಬಳಸುವಂತ. ಅದಕ್ಕೆ ಈ ಕಾಮಕಾರಿ ವಿಕಾರಿ, ಈ ವಿಕಾರಗಳು ನಿನ್ನಂತಲ್ಲಿ ಉತ್ಪತ್ತಿ ಆಗಬಾರದು. ವಿಕಾರಗಳು ಎಲ್ಲಿ ತನಕ ನಮ್ಮಲ್ಲಿ ಉತ್ಪತ್ತಿ ಆಗ್ತಾವ ಅಲ್ಲಿ ತನಕ ನಮಗ್ ಬ್ರಹ್ಮದ ಒಂದು ಅಸ್ತಿತ್ವದ ಅನುಭವ ಆಗುವುದಿಲ್ಲ ಅಂತಾರ ನೋಡಿ. ಯಾಕಂದ್ರ ಪರಬ್ರಹ್ಮನ ಇನ್ನೊಂದು ಹೆಸರ, ಸದ್ಗುರು ಸ್ವರೂಪದ ಇನ್ನೊಂದು ಹೆಸರ ನಿರ್ವಿಕಾರಿ ಅಂತದ. ವಿಕಾರ ಸಂಪೂರ್ಣ ವಿಕಾರ ಶೂನ್ಯ ಆದವ್ರು ಮಾತ್ರ ಪರಬ್ರಹ್ಮ ಸ್ವರೂಪಕ್ಕೆ ಹೋಗಿ ಮುಟ್ಲಿಕ್ಕೆ ಬರ್ತದೆ. ಹಂಗ ನೀನು ಸಂಪೂರ್ಣ ಕಾಮಕಾರಿ ವಿಕಾರಿ ಇವೆಲ್ಲದರ ಶೂನ್ಯ ಆದಾಗ ಆಗುವಂತ ಆನಂದ ಏನದಲ್ಲ ಅದು ನಿನ್ನ ಸ್ವರೂಪದ ಒಂದು ಆನಂದದ, ಅದು ಬ್ರಹ್ಮನ ಆನಂದದ, ಅದು ವಿಮಲ ಬ್ರಹ್ಮನ ಆನಂದದ. ಅಂತ ಆನಂದ ನಿನಗೆ ಇದು ಆಗ್ಬೇಕಾಗಿತ್ತಂದ್ರ ನಿನ್ನ ಮನಸ್ಸು ವಿಕಾರರಹಿತ ಆಗಿಬಿಡೋದು, ವಿಕಾರರಹಿತ ಆಗಿಬಿಡು. ಸುಖ ದುಃಖಾದಿಗಳೊಳಗೆ ಸಮದೃಷ್ಟಿಯನ್ನು ಇಟ್ಬಿಡೋದು. ಏನ್ರಿ? ಅವ್ರಂತಾರ ಅಭಾವ ವೈರಾಗ್ಯ ಮಾಡೋದು ಎಲ್ಲರಿಗೂ ಗೊತ್ತದೆ. ಮತ್ತೆ ಯಾರಿಗ ಇದು ಇರ್ಲಿಕ್ಕಾದ್ರೆ ನಾವ್ ಎಲ್ಲ ನಮಗ್ ಇಲ್ಲಪ್ಪ ಅಂತನ್ನೋದು. ಮತ್ತೆ ಇದ್ರಿಗೆ ಇದ್ರ ಸಹಿತ ಉಗುಳುವಂತ ಧೈರ್ಯ ನಿನ್ನಂತಲ್ಲಿ ಇತ್ತಂದ್ರ ನೀ ನಿಜವಾಗಿಯೂ ಸದ್ಗುರಿಗೆ ಬೇಕಾದಂತ ಒಂದು ಶಿಷ್ಯ ಆಗ್ಲಿಕ್ಕೆ ಸಾಧ್ಯದ ಅಂತ. ಎದುರಿಗೆದ್ರು ಉಗುಳ್ಬೇಕಂತಾರ ಅವರು. ಏನ ಎಷ್ಟು ಜನ್ಮದಾಗ ಅದನ್ನೇ ಮಾಡ್ಕೊತ ಬರೋದು. ಹಿಂದೂ ಅದನ್ನೇ ಮಾಡ್ಕೊಂಡ್ ಬಂದಿ, ಇದು ಅದನ್ನೇ ಮಾಡ್ಕೊತ ಬಂದಿ. ಒಮ್ಮೆರೆ ಬದಲಾವಣೆ ಆಗ್ಲಿಕ್ಕೆ ಪ್ರಯತ್ನ ಮಾಡಂತಾರರು. ಏನ ಇಂದ್ರಿಯ ಸುಖಕ್ಕಾಗಿ ನೀ ಬಡ್ಕೊತಿದ್ದಂದ್ರೆ ಇನ್ನ ದೇಹ ಬುದ್ಧಿಯೊಳಗೆ ಇದ್ದಿ ನೀನು. ಮತ್ತೆ ದೇಹ ಬುದ್ಧಿಯಿಂದ ಆತ್ಮ ಬುದ್ಧಿ ಹೋದಾಗನೇ ನೀವು ಭಗವಂತನ ಒಂದು ಸಮೀಪಕ್ಕೆ ಹೋಗವಲ್ಲ. ನಾನು ದೇಹ ಅಲ್ಲ ಅಂದಾಗ ಇಂದ್ರಿಯ, ಈ ಸುಖ, ವಿಷಯ, ವಾಸನ ಇವೆಲ್ಲನೂ ಇಲ್ಲೇ ಬಿಡುವುದದ. ನಾನು ಆತ್ಮ ಸ್ವರೂಪ ಇದ್ದೀನಿ, ನಾನು ನಿರ್ವಿಕಾರ ಸ್ವರೂಪ ಇದ್ದೀನಿ ಅನ್ನುವಂತ ನಿಶ್ಚಿತ ಮಾಡಿಕೊಂಡೆ ಅಂದ್ರ ಆವಾಗಿರುವಂತಹ ಒಂದು ನಿನ್ನ ಸ್ಥಿತಿ ಏನದಲ್ಲ ಅದು ಬ್ರಹ್ಮಾನಂದದ ಸ್ಥಿತಿ ಅದಂತ. ಅದಕ್ಕೆ ಅವ್ರಂದ್ರು ಉದಾಸೀನ ಜೋತಾಪಸಿ ಬ್ರಹ್ಮಚಾರಿ. ಹೆಂಗಿರ್ಬೇಕು ನೀನು? ಉದಾಸೀನಾಗಿರ್ಬೇಕು. ಪ್ರಪಂಚದಾಗಿದ್ರು ಸಹಿತ ಉದಾಸೀನ ಅಂದ್ರೆ ಕೆಟ್ಟ ಮತಿ ಮಾಡ್ಕೊಂಡು ಕೂಡುದಲ್ರಿ. ಕೆಲವೊಬ್ರು ನೋಡ್ಬೇಕು ಈ ಪ್ರವಚನದ ಹೇಳುವತ್ನಾಗ ಉದಾಸೀನರಾಗಿ ಬಿಡ್ತಾರ ಅವ್ರು. ಏನ ಅವಾಗ ಕೆಟ್ಟ ಮತಿ ಯಾವಾಗ ಮುಗಿಸ್ತಾನಪ್ಪ ಅಂತ ಕೆಟ್ಟ ಮತಿ ಹಾಕೊಂಡು ಕೊಡ್ತಾರ. ಉದಾಸೀನ ಅಂತಂದ್ರ ಮನಸ್ಸು ಉದಾಸೀನ ಆಗು. ಪ್ರಾಪಂಚಿಕ ವಿಷಯದೊಳಗ ಕಣ್ಣಿಗೆ ಕಾಣುವಂತ ವಸ್ತು ವಿಷಯದೊಳಗ ಉದಾಸ ಆಗ್ಬೇಕು. ಭಗವಂತನ ಪ್ರಾಪ್ತಿ ವಿಷಯದಾಗ ಅಷ್ಟೊಂದು ಉತ್ಸುಕತೆಯಿಂದ ಅಲ್ಲಿ ಸೇವಾ ಮಾಡ್ಬೇಕು. ಅದಕ್ಕೆ ಉದಾಸ ಇರ್ಬೇಕು. ಮನೆಯೊಳಗೆ ಏನ ಇವತ್ತೊಂದು ₹1,00,000 ನಿನ್ನಂತಲ್ಲಿ ಬಂದ್ರು ಸಹಿತ ಉದಾಸೆ ಇರು, ₹1,00,000 ಹೋದ್ರು ಸಹಿತ ಉದಾಸ ಇರು. ನೀವು ₹1,00,000 ಬಂದಾಗ ಉದಾಸ್ತನ ತೋರಿಸ್ಬಹುದು, ₹1,00,000 ಹೋದಾಗ ತೋರಿಸ್ಬೇಕಲ್ಲ. ಹೋದಾಗನೂ ಇರ್ಬೇಕು, ಬಂದಾಗನೂ ಇರ್ಬೇಕು. ಸುಖ ದುಃಖಾದಿಗಳನ್ನ ಸಮದೃಷ್ಟಿಯಿಂದ ನೋಡುವಂತದ್ದು ಇರ್ಬೇಕು. ಸಮದುಃಖೇ ಸುಖ ಕ್ಷಮಾನ್ ಅದ್ವೈಷ್ಟ ಸರ್ವಭೂತಾನಾಂ ಮೈತ್ರೇಯೀ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಸತತಂ ಸಂತುಷ್ಟ ಯೋಗಿ ಯಥಾತ್ಮ ದೃಢಯ ನಿಶ್ಚಯ ಮೈ ಅರ್ಪಿತ ಮನೋರ್ಬುದ್ಧಿ ಯೋ ಮೇ ಭಕ್ತ ಸಮೇ ಪ್ರಿಯ. ಇಂಥ ನನ್ನ ಭಕ್ತರೊಳಗೆ ಶ್ರೇಷ್ಠ ಭಕ್ತ ನೋಡಪ್ಪ ಅಂತೇಳಿ ಕೃಷ್ಣ ಪರಮಾತ್ಮ ಹೇಳ್ತಾರಲ್ಲ, ಹಂಗ ಇವರು ಅಂತಾರ ನಸೆ ಅಂತರಿ ಕಾಮಕಾರಿ ವಿಕಾರಿ ಉದಾಸೀನ ಜೋ ತಾಪಸಿ ಬ್ರಹ್ಮಚಾರಿ. ಬ್ರಹ್ಮಚಾರಿ ವ್ರತವನ್ನು ಮಾಡಕ್ ಬ್ರಹ್ಮಚಾರಿ ಆಗಿರ್ಬೇಕಂತಾರ ಅವ್ರು. ಏನ್ರಿ ಈಗ ಆಕ್ಚುಲಿ ಹೆಂಗದ ಅಂದ್ರ ಹಿಂದ ಒಂದು ವರ್ಣಾಶ್ರಮದೊಳಗೆ ಹೆಂಗಿರ್ತಿತ್ತು ಅಂದ್ರ ಗೃಹಸ್ಥಾಶ್ರಮ ಅದಕ್ಕ 50ನೇ ವರ್ಷ ಗೃಹಸ್ಥಾಶ್ರಮ ಮುಗಿದು ಬಿಡ್ತಿತ್ತು. ಅದು ಮುಗಿದ ಮೇಲೆ 50ರಿಂದ 75ನೇ ವರ್ಷ ತನಕ ವಾನಪ್ರಸ್ಥ. ಅಂದ್ರ ಈಗಂತೂ ವನಗೊಳೆ ಇಲ್ಲಿ ಬಿಡ್ರಿ. ಈಗಾದ್ರೂ ನಾವ್ ಹೆಂಗ್ ಮಾಡ್ಬೇಕು, 50 ವರ್ಷ ಆದ್ಮೇಲೆ ಆ ಅಡವ್ಯಾಗಿದ್ದಂಗ ನಾವು ಮನೆಯಾಗಿರ್ಬೇಕು. ಅಡವ್ಯಾಗಿದ್ದಂಗ ನಾವು ಇಲ್ಲಿ ಮನೆಯಾಗಿರ್ಬೇಕು. ಅಡವ್ಯಾಗಿದ್ದಂಗೆ ಇಳಿದು ಬಿಡುದು, ಹಣ್ಣು ಹಂಪ್ಲ ತಿನ್ನೋದು, ಶಿಸ್ತಾಗೆ ಎಗ್ಗಳ ಊಟ ಹೊಡಿಯೋದ. ಆಮೇಲೆ ಹಸಿಮೆಣಸಿಕಾಯಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇವನ್ನೆಲ್ಲ ಹೊಡ್ಕೊತ ನೀವ್ ಮನೆಯಾಗಿದ್ದಂದ್ರ ನಿನ್ನ ವಿಕಾರಗಳು ಹೆಂಗ ನಿನಗೆ ಹಿಡ್ತಾಗ ಬರ್ತಾವ ಅಂತಾರ. ಹೌದಂತ್ರಿಲ್ಲಂತ್ರಿ. ಅದಕ್ಕ ಸಾಧಕರದು ಹೆಂಗಿರ್ಬೇಕಂದ್ರ ಭೋಜನ ಕರಾವೆ ಪರಿಮಿತ. ತುಕಾರಾಮ್ ಮಹಾರಾಜರಂತಾರ ಸಾಧಕಾಚಿ ದಶಾ ಉದಾಸ ಸಾವೆ ಉಪಾದಿನ ಸಾವೆ ಅಂತರ್ಬಾಹ್ಯ ಲೋಲುಪ್ಯತಾ ಕಾಯ ನಿದ್ರೇತೆ ಜಿನಾವೆ. ಸಾಧಕರ ನಿದ್ದೆ ಕಡಿಮೆ ಮಾಡ್ಬೇಕ್ರಿ.
ಎಷ್ಟರೇ ಮಲ್ಕೋದು ಹೇಳ್ರಿ ನೀವು, ಎಷ್ಟರೇ ಮಲ್ಕೋದು. ಅದಕ್ಕ ಒಂದ್ 50 ವರ್ಷ ಆದ್ಮೇಲೆ ನಿದ್ದೆ ಕಡಿಮೆ ಮಾಡ್ಬೇಕು. ಏನು ಸುಮ್ಮೇನು ಶರೀರಕ್ಕೆ ಸ್ವಲ್ಪ ವಿಶ್ರಾಂತಿ ಸಿಗೋ ಸಂಬಂಧ ನಿದ್ದೆ ಮಾಡ್ಬೇಕು. ನಮ್ಮ ಮಹಾರಾಜರು 7 ದಿವ್ಸ ಸಪ್ತಾಹ ಮಾಡ್ತಿದ್ರಿ ಅವಾಗ. 3 ಸಪ್ತಾಹಗಳು 2-3 ದಿವ್ಸದ್ದು. ಅದ್ರಾಗ 6 ಜಾಗರಣೆ ಆಗ್ತಿದ್ವು. 6 ಜಾಗರಣೆ ಕಣ್ಣಿಗೆ ಕಣ್ಣು ಹಸ್ತಿದ್ದಿಲ್ಲ. ಖರೆ ಮೂವತ್ತಿ ಒಂದ್ ಸ್ವಲ್ಪ ಸೈಜ್ ಸಾಪಗ ಆಗ್ತಿದ್ವಿ. ಈಗ ಅಕಸ್ಮಾತ್ ನಾವ್ ಜಾಗರಣೆ ಕೂತೇವಂದ್ರೆ ನೋಡಕ್ 12-1 ಆದ ಕೂಡ ಒಬ್ಬವ್ರ ಮೋತಿ ನೋಡ್ಬೇಕು. ಅವ್ರನ್ನ ಒಂದ್ ಫೋಟೋ ತಗೋದ ಇಟ್ಟೇವಂದ್ರ ಅದ್ರ ಒಮ್ಮೆ ಹಿಂದಾಗಡೆನೆ ಹಾಕೋದಂತ ತೆಗದ ಏನ ಹಂಗ ಅಷ್ಟು ಕೆಟ್ಟ ಮೋತಿ ಮಾಡ್ಕೊಂಡು ಕೂತಿ ಬಿಟ್ಟಿರ್ತಾರ. ಎಷ್ಟ್ ಮಲ್ಕೋದ್ ಸಂಬಂಧ ಬಡ್ಕೋದು, ಎಷ್ಟ್ ಮಲ್ಕೋದು. ಸದ್ಯದ ಪೀಳಿಗೆ ನೋಡ್ರಿ ನೀವು, ತಮ್ಮ ಇಡೀ ಆಯುಷ್ಯನೇ ಮಲ್ಕೊಂಡ್ ಹಾಳು ಮಾಡ್ಕೊಳಿಕತ್ತಾರ. ಒಂದು ಮೊಬೈಲ್ ನೋಡಿ ಹಾಳು ಮಾಡ್ಕೊಳಿಕತ್ತಾರ, ಇನ್ನೊಂದು ಮಲ್ಕೊಂಡ್ ಹಾಳು ಮಾಡ್ಲಿಕ್ಕತ್ತಾರ. ರಾತ್ರಿ ಮೊಬೈಲ್ ನೋಡು ಗದ್ದಲ 2 ತನಕ ಮಲ್ಕೋತಾರ ಅವ್ರು. ಮುಂಜಾನೆ ಏಳ್ಬೇಕಾದ್ರೆ 10-11 ತನಕ ಏಳಾವ ಅಗ್ದಿಲ್ ರಸಿಕಲೆ ಇದ್ದಾರ ಅಂತ ತಿಳ್ಕೊಬೇಕು ನಾವ್ ಇವತ್ತಿನ ಪೀಳಿಗೆ. ಯಾಕಂದ್ರ ಅವ್ರ ತಂದೆ ತಾಯಿಗಳೇ ಅಷ್ಟೊತ್ತಿಗೆ ಹೇಳ್ತಿರ್ತಾರ. ಮತ್ತ ತಂದೆ ತಾಯಿಗಳೇ 10-11 ಕೇಳುವತ್ನಾಗ ಮಕ್ಕಳು 11-12 ಎದ್ರೆ ಏನ್ ತಪ್ಪದ? ಮಕ್ಕಳ ಮೇಲೆ ಮೋಹ ಇರ್ತದ. ಮತ್ತೆ ತಂದೆ ತಾಯಿಗಳೇ ಮತ್ತಿನ ಅಂತ ಸಂಸ್ಕಾರ ಕೊಡುವಂತ ತಂದೆ ತಾಯಿಗಳೇ ಇಲ್ದಂಗ ಆಯ್ಕೋತದ ಈ ಪರಿಸ್ಥಿತಿ. ನಮಗೆಲ್ಲ ನಮ್ಮ ಮಹಾರಾಜರೇ ನಾವ್ ಮಠದಾಗ ಮಲ್ಕೋತಿದ್ದೆವು. ಬರೋಬ್ಬರ್ 4:15 ಗಂಟೆಗೆ ನಮ್ಮನ್ನ ಎಬ್ಸೇ ಬಿಡೋರು. ಎಬ್ಬಸ್ ಕಾಕಡಾರ್ತಿ ಮಾಡಿಸ್ಲಿಕ್ಕೆ ಹಚ್ಚೇ ಬಿಡೋರು. ಬಿಡತ್ತಿದ್ದಿಲ್ಲ. ನೀರ್ ಕಾಸಿ ಇಡ್ಸಿರೋರು ತಮ್ಮ ಶಿಷ್ಯನ ಕೈಲೇ. ನಮ್ಮನೆ ಗುರುಶಂಕರನ ಎಬ್ಬಸಪ್ಪ ಭೀಮಶಾ ಅಂತನವ್ರು. ಅವ್ನು ಬಂದ್ 2-3 ಸರಿ ಇದು ಮಾಡಿದ ನಾವ್ ಹೇಳ್ತಿದ್ದೆವು. ಎದ್ಕುள்ள ಹೋಗ್ರಪ್ಪ ಕಾಯ್ಕಾಲ್ ತಕೊಂಡ್ ಬರ್ರಿ ಅಂತನವ್ರು. ತಮಗ್ ಚಹಾ ಬಂದಿದ್ರಾಗ ನಮಗಷ್ಟು ಇಟ್ಟಿರೋರು, ನನಗ ನಮ್ಮ ಅಣ್ಣಗ. ನಾವಷ್ಟ ಚಹಾ ಕುಡ್ದ ಕಾಕಡಾರ್ತಿ ಮಾಡೋಣಪ್ಪ ಅಂತಿರ್ತೇವೆ. ಆದ್ರೆ ಮಠದಾಗ ಮಲ್ಕೊಂಡ್ರೆ ಅಷ್ಟು ಹೇಳುದೇ ಅದ್ರಾಗ ಪ್ರಶ್ನೆನೇ ಇಲ್ಲ. ಅದಕ್ಕೆ ಮನ್ಯಾಗಾದ್ರೂ ಲಘುನೇ ಎಬ್ಬಸ್ತಿದ್ರು ನಮ್ಮ ತಂದೆ ತಾಯಿಗಳು. ಈಗ ಹಂಗಿಲ್ಲ. ಯಾವ ತಂದೆ ತಾಯಿಗಳು ಲಘು ಎಬ್ಸುದಿಲ್ಲ. ಅಂದ್ರೆ ಮಕ್ಕಳ ಮೇಲೆ ಮಲ್ಕೊಳ್ಳಿ ಅಂತ ಇನ್ನಷ್ಟ. ಮಲ್ಕೊಂಡ್ ಕಡಿಕೆ ಏನಾಗಿ ಬಿಡ್ತದ. ಅವ್ರು ಯಾವಾಗ ಮಲ್ಕೊಂಡ್ರು ಅನ್ನೋದು, ಕಾಯಂ ಮಲ್ಕೊಂಡ್ರು ಅನ್ನೋದು ಗೊತ್ತೇ ಆಗುದಿಲ್ಲ. ಏನ್ ಅದಕ್ಕ ಮಲ್ಕೊಳಿಕ್ ಒಂದ್ ಮಿತಿ ಅದ. ಮಲ್ಕೋಬೇಕು. ಶರೀರ ಇಂದ್ರಿಯಗಳಿಗೆ ವಿಶ್ರಾಂತಿ ಸಿಗೋ ಸಂಬಂಧ, ಸ್ವಲ್ಪ ಮಿದುಳಿಗೆ ವಿಶ್ರಾಂತಿ ಸಂಬಂಧ ಮಲ್ಕೋಬೇಕು ಹೊರತಾಗಿ. ಅದಕ್ಕೆ ಅವ್ರಂದ್ರು ಲೋಲುಪ್ಯತಕಾಯ ನಿದ್ರೆ ತೇಜಿನಾವೆ ಭೋಜನ ಕರಾವೆ ಪರಿಮಿತ. ಊಟ ಮಾಡ್ಬೇಕು ಒಂದು ಮಿತದಿಂದ, ಒಂದು ಹಿತದಿಂದ ಊಟ ಮಾಡ್ಬೇಕು. ಸಾತ್ವಿಕ ಆಹಾರ ಉಣುದದ ಅಂತ ಒಂದ್ ತಂಬಿಗೆ ಹಾಲ 4 ಬಕ್ರಿ ಬಿಸಿ ಬಕ್ರಿ ಹಾಕೊಂಡ್ ಮುರ್ದಾಕೊಂಡ್ ತಿಂದ್ರಿ ಅಂದ್ರೆ ಅದು ತಾಮಸಿ ಆಹಾರ ಹಾಕೊಂಡ್. ಸಾತ್ವಿಕ ಆಹಾರ ಅಂತ ಹೇಳಿ 4 ಬಕ್ರಿ ಒಂದೊಂದು ತಂಬಿಗೆ ಹಾಲು ಹಾಕೊಂಡ್ ಮುರ್ದಾಕೊಂಡು ಅದ್ಯಾಕೆ ಹೇಳ್ರಿ ನೋಡ್ ನೀವು. ಅದಕ್ಕೆ ಇವೆಲ್ಲ ಸಾಧಿಸ್ಬೇಕಂತ. ಉದಾಸೀನ ಜೋ ತಾಪಸಿ ಬ್ರಹ್ಮಚಾರಿ. ಮುಂದ ನಿವಾಲ ಮನಿ ಲೇಷ ನಾಹಿ ತಮಾಚ ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ. ಯಾವಾಗ್ಲೂ ಶಾಂತ ರೀತಿಯಿಂದ ಇರಬೇಕು. ಶಾಂತ ರೀತಿಯಿಂದ ನಿವಾಲ ಮನಿ ಲೇಷ ನಾಹಿ ತಮಾಚ. ತಮೋ ಗುಣದ ಪ್ರಭಾವ. ತಮೋ ಗುಣ ಅಂದ್ರ ಹೊಡಿದು ಬಡಿದು ಮಾಡುದು ಅಷ್ಟೇ ತಮೋ ಗುಣ ಅಲ್ರಿ. ತಮೋ ಗುಣ ಅಂದ್ರ ನಿದ್ರಾ, ಆಲಸ್ಯ, ಪ್ರಮಾದ ಇವೆಲ್ಲ ತಮೋ ಗುಣದ ಲಕ್ಷಣ. ಸರಾಸರ ಎದ್ದು ಧ್ಯಾನಕ್ಕೆ ಕೊಡುವಂಗಿಲ್ಲ, ಲಘು ಎದ್ದು ಸ್ನಾನ ಮಾಡಂಗಿಲ್ಲ, ಕೆಟ್ಟ ಮತಿ ಮಾಡ್ಕೊಂಡು ಕೂಡುದು, ಎಲ್ಲಿ ಪ್ರವಚನದಾಗ ಕೂತ್ರ ಸಹಿತ ತೂಕಡಿಕೆ ಹೊಡ್ಕೋದು ಕೂಡುದು, ಇವೆಲ್ಲ ಏನವಲ್ಲ ಇವು ತಮೋ ಗುಣದ ಲಕ್ಷಣ. ಅದಕ್ಕೆ ಆ ತಮೋ ಗುಣದ ಲಕ್ಷಣ ಇಲ್ಲದ ಯಾವಾಗಲೂ ಚಕ 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 ಸಾಧಕ ಹೆಂಗಿರ್ಬೇಕಂದ್ರ ಮುಂದೆ 5 ನಿಮಿಷದಾಗ ಮಾಡುದಿದ್ರೆ ಈಗ ತಯಾರಾಕೊಂಡು ಮಾಡ್ಬೇಕು. ಏನ್ರಿ ಹೀಗೆ ತಯಾರಾಗಿ ಹೇಳ್ಬೇಕು. ಈಗ 4ಕ್ಕೆ ಎದ್ದು ಧ್ಯಾನಕ್ಕೆ ಕೊಡ್ಬೇಕಂತ ನಾವು ನಿರ್ಧಾರ ಮಾಡಿದೇವಂದ್ರ 3:15 ಎಚ್ಚರ ಮಾಡ್ಕೊಂಡು ಕೂಡ್ಬೇಕು ನಾವು. ಅಷ್ಟೊಂದಕ್ಕೆ ರೆಡಿಯಾಗಿ ದೇವ್ರ ನಮಸ್ಕಾರ ಮಾಡಿ ಎಲ್ಲಾ ಸಜ್ಜು ಮಾಡ್ಕೊಂಡು ಬರೋಬ್ಬರ್ 4ಕ್ಕೆ ಧ್ಯಾನಕ್ಕೆ ಕೂತಿರ್ಬೇಕು. ಹಿಂಗ ಅಷ್ಟು ಚಕ್ಕ ಚಕ್ಕ ಇರ್ಬೇಕು. ಮತ್ತ ಪರದ್ರವ್ಯ ಮತ್ತು ಪರನಾರಿ ಇವ್ರನ್ನ ಮಾತ್ರ ನಾವು ಬಹಳ ಸಾಧಕರು ಸಂಭಾಳಿಸ್ಬೇಕಂತಾರ. ಏಕನಾಥ್ ಮಹಾರಾಜರು ಒಂದ್ ಅಭಂಗನಾಗ ಅಂತಾರ, ಹಿಚ್ಚದೋನಿ ಪೈ ಸಾಧನೆ, ಹಿಚ್ಚದೋನಿ ಪೈ ಸಾಧನೆ, ಸಾಧಕೆ ನಿರಂತರ ಸಾಧನೆ, ಪೈ ಸಾಧನೆ. ಇವ್ಯಾಡನೆ ನೀವು ಸಾಧಿಸ್ರಿ ಅಂತಾರ. ಏನು? ಪರದ್ರವ್ಯ ಪರನಾರಿ, ಪರದ್ರವ್ಯ ಪರನಾರಿ, ಯಾಂಚೆ ವಿಠಾಳ ಮನೆ ಧರಿ, ಯಾಂಚೆ ವಿಠಾಳ ಮನೆ ಧರಿ, ಪೈ ಸಾಧನೆ. ಹಿಚ್ಚದೋನಿ ಇವ್ಯಾಡನ್ನು ಸಾಧಿಸ್ರಿ ಅಂತ ಕೊಬ್ಬರ ಯಾರಂದಾರ. ಅದಕ್ಕೆ ನಾವು ನೀವುಗಳೆಲ್ಲ ನಮ್ಮ ಮನಸ್ಸಿಗೆ ಈ 2 ಶ್ಲೋಕದ ಬೋಧೆಯನ್ನ
ನಾವು ಇನ್ನ ಮತ್ತೇನಪ್ಪಾ ಅಂದ್ರ ಮನ್ಯಾಗ ಹೋದ್ಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡ್ಕೊಂಡು ಮುಂದಿನ ಒಂದು ಸತ್ಸಂಗ ನೋಡೋದಕ್ಕ ಇವೆಲ್ಲನೂ ಅಳವಡಿಸ್ಕೊಳ್ಳಿಕ್ ಪ್ರಯತ್ನ ಮಾಡೋಣ ಅಂತ ಒಂದು ಕೃಪಾ ಅಂತ ಒಂದು ಪ್ರೇರಣಾ ಸದ್ಗುರು ಸಮರ್ಥ ಚಂದ್ರಕುಮಾರ ಮಹಾರಾಜರು, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಸದ್ಗುರು ಸಮರ್ಥ ಮಹಾಸ್ವಾಮಿ ಚಿದಂಬರ ಮಹಾಸ್ವಾಮಿಗಳು ಇವರೆಲ್ಲರೂ ನಮಗ ನೀಡಿ ಕಾಪಾಡ್ಲಿ ಅಂತ ಹೇಳ್ಕೊತ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಸೇವೆಗೆ ನಾನು ವಿರಾಮ. ಆಕಲ್ಪಾಯುಷ್ವಾವೇತ್ತ ಯಾಕುಳ ಮಾಜಿ ಆಸಕಳ ಹರಿಚಾದಾಸ ಕಲ್ಪನೆची वादान हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणतया असावे कल्याण ज्या मुकनिदान पांडुरंग पुंडलिक हृदय विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्ते स्तु चिंतितार्थ प्रदायिने औदंबर सदावास चिदंबर नमोस्तुते. जय जय रघुवीर समर्थ. जय श्रीराम. ಶ್ರೀಮಾತ್ರೆ ನಮಃ. ಗುರುಗಳು ಸಾಧಾರಣ ಒಂದೂವರೆ ತಿಂಗಳಾಯ್ತು ಅಂತ ಕಾಣುತ್ತೆ ನಿಮ್ಗೆ. ನಿಮ್ಮ ಕಡೆ ಭೇಟಿಯಾಗಿದ್ದು ಏಪ್ರಿಲ್ ಮೊದಲನೇ ವಾರದಲ್ಲಿ ಆಗಿದ್ದು. ಅದು ಹೆಂಗಾಗಿತ್ತಪ್ಪ ಅಂತಂದ್ರೆ ಆ ಮನಾಚ ಶ್ಲೋಕಕ್ಕೆ ಪ್ರತಿ ವಾರ ಮೇಲಿಂದ ಮೇಲೆ ಇದು ಬರ್ತಾ ಇದ್ದಾಗ ಆ ಮನಸ್ಸು ಅಲ್ಲೇ ಓಡ್ತಾ ಇತ್ತು. ಅದ್ ಸದ್ಯದಲ್ಲಿ ಬ್ರೇಕ್ ಆದ ತಕ್ಷಣ ಏನಾಯ್ತು, ಆ ಮನಸ್ಸು ಅಲ್ಲಿ ಇಲ್ಲಿ ಓಡೋಯ್ತು. ಮತ್ತೆ ಇವತ್ತು ಗುರುಗಳು ಯಾವ ರೀತಿ ಹೇಳಿದ್ರಪ್ಪ ಅಂದ್ರೆ ಸಾಧಕನ ಲಕ್ಷಣಗಳು ಯಾವ ತರ ಇರ್ಬೇಕು ಅಂತ ಹೇಳಿ ಏನು ಬ್ರಹ್ಮಚೈತನ್ಯ ಮಹಾರಾಜರು ದಿನ ಪ್ರವಚನದಲ್ಲಿ ಮೇ ತಿಂಗಳ ಪ್ರವಚನ ಸಾಧಕ ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ಪ್ರತಿದಿನ ಓದ್ತೀವಿ. ಅದನ್ನ ಮತ್ತೆ ಅವರು ಇವತ್ತು ಸಮರ್ಥ ರಾಮದಾಸರು ಸಹ ಯಾವ ರೀತಿ ಮನಸ್ಸನ್ನು ನಾವು ಇಟ್ಕೋಬೇಕು, ಹಾಗೆ ಏನು ಮಹಾಭಾರತದಲ್ಲಿ ಧರ್ಮರಾಯ ಹೇಳಿದ ನಡೆದಂತೆ ನುಡಿಬೇಕು, ನುಡಿದಂತೆ ನಡೆಯಬೇಕು ಅನ್ನೋದನ್ನ ಅದನ್ನ ಮತ್ತೊಮ್ಮೆ ಸಮರ್ಥರು ಮತ್ತೆ ಗುರುಗಳ ಮೂಲಕ ನಮ್ಗೆ ಹೇಳಿಸ್ತಾ ಇದ್ದಾರೆ. ಇದನ್ನ ಬರೇ ಕೇಳೋದಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದದ್ದು. ಎಲ್ಲಿವರೆಗೂ ನಾವು ಮನನ ಚಿಂತನ ಅದನ್ನು ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಅದೇನು ಪ್ರಯೋಜನ ಇಲ್ಲ. ಒಂದು ಕಿವಿಲಿ ಕೇಳಿ ಒಂದು ಕಿವಿಲಿ ಬಿಟ್ಟಾಗತ್ತ, ಅದಾಗಬಾರ್ದು. ಆ ಕೇಳಿದ್ದೆಲ್ಲ ಒಳಗ್ ಹೋಗ್ಬೇಕು. ಅದನ್ನ ನಾವು ಆ ಗುರುಗಳಲ್ಲಿ ಸಮರ್ಥ ಗುರು ರಂಗನಾಥ ಮಹಾರಾಜರಲ್ಲಿ, ಚಂದ್ರಕುಮಾರ್ ಅವರ ಸ್ವಾಮಿ ಅವರುಗಳಲ್ಲಿ ಮತ್ತು ಸಮರ್ಥ ರಾಮದಾಸರಲ್ಲೂ ಅವರೆಲ್ಲರಲ್ಲೂ ಬೇಡ್ಕೊಳ್ಳೋಣ. ನಮಗೆ ನೀವು ಹಾಕಿಕೊಟ್ಟ ಪಥದಲ್ಲಿ ನಡೆಯುವಂತೆ ನಮ್ಮ ಮನಸ್ಸನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಂತ ಕೇಳ್ತಾ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.